ಕಿಕ್ ಯಾರೇ ಹೊಡಿಬೋದು, ಆದ್ರೆ ಸೆಲ್ಫ್ ಅನ್ನೋ ಒಂದು ಸ್ಟಾರ್ಟ್ ಇರುತ್ತಲ್ವಾ, ಅದು ಮೂವಿಂಗ್ ನಾವೇ ಕೊಟ್ಟಿರೋದು. ತನ್ನದೇ ಆದಂತ ಚಾಪನ್ನ ಮೂಡಿಸಿ ಆಮೇಲೆ ಪ್ರತಿಯೊಂದರಲ್ಲೂ ನೀವು ಬಿಗಿನಿಂಗ್ ಇಂದ ಎಂಡ್ವರ್ಗು ಇವಳು ಆಗದೆ ಇರೋ ಕ್ಯಾರೆಕ್ಟರ್ ಇಲ್ಲ. ಹೆಂಡತಿ ಸಾಧನೆ ಮಾಡಿದ ತಕ್ಷಣ ಫಸ್ಟ್ ಖುಷಿ ಪಡೋದು ಅಂದ್ರೆ ಗಂಡನೇ. ಇವ್ರಲ್ಲೂ ಅಷ್ಟೇ, ಮನಸ್ ಬಂದಿಲ್ವಾ ಊರಿಗೆ, ಮನಸ್ಸೇ ಹೋಗಿ ಬರ್ತಾಳೆ, ಎಲ್ಲಾರ ಊರಲ್ಲೂ ಕೇಳ್ತಾವ್ರೆ, ಅದೊಂದು ಖುಷಿ ಮೇಡಮ್. ನನ್ನ ಜೊತೆ ನನ್ನ ಗಂಡ ಇದ್ದಾನಪ್ಪ, ಅಷ್ಟು ಸಾಕು. ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಲಿ, ನನ್ನ ಜೊತೆ ನನ್ನ ಗಂಡ ಇದ್ದಾನೆ, ಅಲ್ಲಿ ತಪ್ಪಾದ್ರೂ ಆಗ್ಲಿ ಸರಿಯಾದ್ರೂ ಆಗ್ಲಿ. ಇಷ್ಟು ದಿನ ತುಕಾಲಿ ಸಂತು ಅವರ ಹೆಂಡತಿ ಮಾನ್ಸ ಅಂತಿದ್ರು, ಆದ್ರೆ ಈಗ ಮಾನ್ಸ ಅವರ ಹಸ್ಬೆಂಡು ತುಕಾಲಿ ಸಂತು ಅಂತಿದ್ದಾರೆ. ಯಾಕಂದ್ರೆ ಗಿಚ್ಚಿ ಗಿಲಿಗಿಲಿ ಸೀಸನ್ 3ರ ರನ್ನರ್ ಅಪ್ ನಮ್ಮ ಮಾನಸ ಈ ಕ್ಷಣ ನನ್ನ ಜೊತೆ ಒಂದು ಸ್ಪೆಷಲ್ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಿದ್ದಾರೆ. ಇಬ್ರು ಇದ್ದಾರೆ, ಸಂತು ಅಂಡ್ ಮಾನ್ಸ ಅವರು. ಸೊ ಫಸ್ಟ್ ರಿಯಾಕ್ಷನ್ ನಾನು ಸಂತು ಸರ್ನ ಕೇಳಬೇಕು. ನೋ 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 ಅಂತಿದ್ದಾರೆ, ಅದು ಏನಂತ ಅವ್ರನ್ನೇ ಕೇಳೋಣ. ಏನ್ ಸರ್, ಇಷ್ಟು ದಿನ ಸಂತು ಅವ್ರ ವೈಫು ಮಾನ್ಸ ಅಂತಿದ್ರು, ಈಗ ಮಾನ್ಸ ಅವರ ಹಸ್ಬೆಂಡ್ ಸಂತು ಅಂತಿದ್ದಾರೆ, ಖುಷಿನಾ ಅಥವಾ ಹೆಂಗೆ ಅಂತ? ಇಲ್ಲ 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 ಮೇಡಮ್, ಇಲ್ಲ, ನೀವು ಯಾಕೋ ಜಾಸ್ತಿ ಒಂದು ಸ್ವಲ್ಪ ಹೇಳಿದ್ರಿ ಅನಿಸುತ್ತೆ. ಇಲ್ಲ, ಹಂಗೇನಿಲ್ಲ. ನೋಡಿ, ಮಾನಸ ಸಂತೋಷ್ ಅಂತಾರೆ ಹೊರತು ಸಂತೋಷ್ ಮಾನಸ ಅಂತ ಯಾವತ್ತೂ ಅನ್ನಲ್ಲ. ಯಾವತ್ತೂ ಅವಳು ಹಿಂದೆ ಏನ ನಂದಲ್ಲ, ನಂತರ ಕಳೆದು ಇದ್ದು ಹೇಳಿದ್ದು. ಈಗ ಇವಳ ನೀವು ಅವ್ರ ಬೆಳವಣಿಗೆನ ಸಹಿಸ್ತಾ ಇಲ್ಲ ಅನ್ಸುತ್ತೆ. ಹಂಗೇನಿಲ್ಲ, ಬೆಳೆಸಿದ್ದೆ ನಾವಲ್ವಾ. ಇವಳನ್ನ ಈ ಮಟ್ಟಕ್ಕೆ ತಂದಿದ್ದು ಯಾರು ಹೇಳಿ? ಅವಳು ಕೆಪಾಸಿಟಿ ಕ್ಯಾಲಿಬರ್ಗೆ ಡೀಸೆಲ್ ಪೆಟ್ರೋಲ್ ಹಾಕ್ತಾರೆ ಯಾರು? ಮೂವ್ ಆಗಕ್ಕೆ ಅಲ್ವಾ. ಕಿಕ್ ಯಾರೇ ಹೊಡಿಬೋದು, ಆದರೆ ಸೆಲ್ಫ್ ಅನ್ನೋದು ಒಂದು ಸ್ಟಾರ್ಟ್ ಇರುತ್ತಲ್ವಾ, ಅದು ಮೂವಿಂಗ್ ನಾವೇ ಕೊಟ್ಟಿರೋದು ಅವಳಿಗೆ. ಆಯ್ತು ಬಾಸ್, ಎಷ್ಟು ಖುಷಿ ಇದೆ ವೈಫ್ ಗೆದ್ದಿದ್ದು. ಇಡೀ ಕರ್ನಾಟಕ ಜನತೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಗಿಚ್ಚಿ ಗಿಲಿಗಿಲಿ ಸೀಸನ್ 3ರ ರನ್ನರ್ ಅಪ್ ಅಂತಂದ್ರೆ ಎಷ್ಟು ಖುಷಿ ನಿಮ್ಮ ವೈಫ್ ಗೆದ್ದಿದ್ದು? ಮೇಡಮ್, ಸಿಕ್ಕಾಬಡೆ ಖುಷಿ ಇದೆ. ಯಾಕೆಂದರೆ ಹೆಂಡತಿ ಸಾಧನೆ ಮಾಡಿದ ತಕ್ಷಣ ಫಸ್ಟ್ ಖುಷಿ ಪಡೋದು ಯಾರಂದರೆ ಗಂಡನೇ. ಅದೊಂದು ಖುಷಿ ಅಲ್ವಾ. ನಮ್ಮಲ್ಲಿರೋರು ಯಾರೊಬ್ರು ಸಾಧನೆ ಮಾಡ್ತಾವ್ರೆ ಅಂತಂದಾಗ ನಮ್ಗೆ ಹ್ಯಾಪಿ ಅನಿಸುತ್ತೆ. ಅದರಲ್ಲೂ ನಾನು ಹೆಂಡ್ತಿನೇ ಈ ಸಾಧನೆ ಮಾಡಿದ್ದಾಳೆ ಅಂದರೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಒಂದು ಕ್ಷಣ ಆಗ ಬೆಲ್ಟ್ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣವೇ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಭಾವುಕನ್ನದೆ. ಏನು ಅಂದ್ಕೊಂಡಿದ್ದ ಅಂತ ಪ್ರೂವ್ ಮಾಡಿಬಿಟ್ಲು ನನ್ನ ಹೆಂಡ್ತಿ. ಸಾಧಿಸ್ಬೇಕಾಯ್ತು, ಸಾಧಿಸಾಯ್ತು. ಎಷ್ಟೋ ಜನ ನಿನ್ನ ಕಂಟೆಂಟು, ನಿನ್ನ ಹೆಂಡ್ತಿ ಬೈತಾಳೆ, ಹೊಡಿತಾಳೆ, ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ಒಂದು ಸ್ವಲ್ಪ ಓವರಾಗಾಡ್ತಾಳೆ, ಎವಿ ಡವ್ವು, ಹಂಗೆಲ್ಲ ಮಾತಾಡೋರಿಗೆಲ್ಲ ಇವತ್ತು ಆ್ಯಕ್ಟಿಂಗಲ್ಲಿ ಗಿಚ್ಚಿ ಗಿಲಿಗಿಲಿ ಅನ್ನೋ ಒಂದು ದೊಡ್ಡ ಸ್ಟೇಜಲ್ಲಿ ದೊಡ್ಡ ದೊಡ್ಡ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡಿ ರನ್ನರ್ ಅಪ್, ಅಂದರೆ ನಾನ್ ಆರ್ಟಿಸ್ಟಲ್ಲಿ ಒಂದು ರನ್ನರ್ ಅಪ್ ತೊಗೊಂಡು ಬೆಲ್ಟ್ ತೊಗೊಂಬರೋದು ತಮಾಷೆ ವಿಚಾರ ಅಲ್ಲ. ಅಲ್ಲೆಲ್ಲ ನಿಜವಾಗ್ಲೂ ರಾಕ್ಷಸ ಆ್ಯಕ್ಟರ್ಗಳಿದಾರಲ್ಲಿ ಗಿಚ್ಚಿಗಿಲಿನಲ್ಲಿ. ಅಂಥ ಟಫ್ ಕಾಂಪಿಟೇಷನ್ ಅದು. ಸೊ ಅಂಥ ಆ್ಯಕ್ಟರ್ಗಳ ನಡುವೆ ಆ್ಯಕ್ಟ್ ಮಾಡಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿ ಆಮೇಲೆ ಪ್ರತಿಯೊಂದರಲ್ಲೂ ನೀವು ಬಿಗಿನಿಂಗಿಂದ ಎಂಡ್ವರ್ಗು ಇವಳು ಆಗದೆ ಇರೋ ಕ್ಯಾರೆಕ್ಟರೇ ಇಲ್ಲ. ಅದ್ಭುತವಾಗಿ ಕ್ಯಾರೆಕ್ಟರ್ ಹಾಕಿದ್ದಾಳೆ. ಅದೊಂದು ಅಜ್ಜಿ ಕ್ಯಾರೆಕ್ಟರ್ ಮಾಡಿದ್ಲು, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ. ಆಮೇಲೆ ಇನ್ನೊಂದು ಭಿಕ್ಷುಕಿ ಕ್ಯಾರೆಕ್ಟರ್ ಮಾಡಿದ್ಲು, ಪೆದ್ದಿ ಕ್ಯಾರೆಕ್ಟರ್ ಮಾಡಿದ್ಲು. ಆಮೇಲೆ ಒಂದು ಬೋಲ್ಡ್ ಕ್ಯಾರೆಕ್ಟರ್, ಅಂದರೆ ಯಾವುದಂದ್ರೆ ಬೈಯುವಂಥದ್ದು ಒಂದು ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟರ್ ಮಾಡಿದ್ಲು. ಅವೆಲ್ಲ ನಮಗೆ ಅನಿಸುತ್ತೆ, ಏನು ನನ್ನ ಹೆಂಡತಿ ಇಷ್ಟೊಂದು ಅಪ್ಡೇಟ್ ಆಗ್ಬಿಟ್ಲಲ್ಲ ಅಂತ. ಸೊ ಇಷ್ಟೆಲ್ಲ ಮಾಡಿರೋಳಿಗೆ ಆ ಬೆಲ್ಟ್ ಡಿಸರ್ವ್ಡ್ ಅಂತ ಅನಿಸ್ತೈತೆ ನನಗೆ. ನಾನ್ ಆ್ಯಕ್ಟರ್ ಕ್ಯಾಟಗರಿನಲ್ಲಿ ಆ ಬೆಲ್ಟ್ ಡಿಸರ್ವ್ಡ್ ಅಂತ ಅನಿಸುತ್ತೆ. ತುಂಬ ಹ್ಯಾಪಿ ಅನಿಸುತ್ತೆ. ಒಂದು ಹೆಮ್ಮೆಯಿಂದ ಹೇಳ್ಕೊತಾರಲ್ಲ, ನನ್ನ ಹೆಂಡ್ತಿ ಗೆದ್ಬಿಟ್ಲೋ, ನನ್ನ ಹೆಂಡ್ತಿ ಗೆದ್ಬಿಟ್ಲೋ ಅಂತ, ಅಷ್ಟು ಖುಷಿಯಾಗಿದೆ ಮೇಡಮ್. ಮೇಡಮ್, ನಾನಂತೂ ಹೇಳ್ತೀನಿ, ಸಂತು ಅವ್ರ ವೈಫ್ ಮಾನ್ಸ ಅಂತಿದ್ರು, ಈಗ ಮಾನ್ಸ ಅವರ ಹಸ್ಬೆಂಡ್ ಸಂತು ಅಂತ ಒಪ್ಕೋತೀರಾ? ಅದು ಎಷ್ಟು ಖುಷಿ ಇದೆ. ಈಗ ಯಾರೋ ಒಂದ್ 2-3 ಜನ ಹೇಳಿದಾಗ ಅನ್ನೋಂಥದ್ದು. ನಮ್ಮಿಬ್ರಿಗೂ ಆ ಡೌಟ್ ಇತ್ತಿಲ್ಲ, ಬಂದ್ಬಿಟ್ಟು ಡಿವೈಡ್ ಮಾಡಕ್ ಕಾಣ್ತಾ ಇದ್ರಿ. ಇಲ್ಲ, ಆ ಡೌಟ್ ಇರ್ಲಿಲ್ಲ ನನಗೆ. ಸಂತು ಹೆಂಡ್ತಿ ಮಾನಸನೇ ಯಾವಾಗಲೂ. ಯಾಕಂದ್ರೆ ಈಗಲೂ ನನ್ನನ್ನು ಕರೆಯೋದು ತುಕಲಿ ಮಾನಸ ಅಂತಲಯ್ಯ. ಸಂತು ಇಲ್ಲ ಅಂದರೆ ನನ್ನೇನು ಕರೆಯಲ್ಲ. ಹಂಗಾಗಿ ಸಂತು ಇದ್ರೇನೆ ನನಗೆ ಖುಷಿ ಇದೆ. ಗೆದ್ದಿರೋದಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಹೌದು, ಸಂತು ಸಪೋರ್ಟ್ ಮಾಡಿರೋದ್ರಿಂದ ಮತ್ತು ನಾನು ಎಫರ್ಟ್ ಹಾಕಿರೋದ್ರಿಂದ ಗೆದ್ದಿದ್ದೀನಿ. ಮಾತ್ರ ಸಂತು ಇಲ್ಲದೆ ನಾನಿಲ್ಲ ಮೇಡಮ್. ಅದು ಮೇಡಮ್, ಒಂದೇನಂದರೆ ಯಾವುದೇ ಒಂದು ಪ್ರಾಕ್ಟೀಸ್ ಇಲ್ದೇ, ಟ್ರೈನಿಂಗ್ ಇಲ್ದೇ, ಆಮೇಲೆ ಕಲೆಯ ಗಂಧ ಗಾಳಿನೇ ಗೊತ್ತಿಲ್ಲದೆ ಇರೋ ನನ್ನ ಹೆಂಡ್ತಿಗೆ ಈ ಸಿಟಿಗೆ ಬರೋದೇ ಭಯ ಆಗಿತ್ತು ಅವಳಿಗೆ. ಒಂದು ಶೋಗೆ ಬಂದಳು, ಅಲ್ಲಿಂದ ಕ್ಲಿಕ್ ಆದಳು, ಅಲ್ಲಿಂದ ಇಲ್ಲಿ ಗಂಟ ಬಂದು ಏನೂ ಗೊತ್ತಿಲ್ಲದೆ ಇರೋ ನನ್ನ ಹೆಂಡ್ತಿ ಒಂದು ಬೆಲ್ಟ್ ಗೆಲ್ಲುವಷ್ಟು ಬೆಳೆದ್ಲು ಅಂದರೆ ನಮ್ಗೆ ದೊಡ್ಡ ಹೆಮ್ಮೆ ಮೇಡಮ್. ಮೇಡಮ್, ಇದು ನಾನ್ ಆ್ಯಕ್ಟಿಂಗ್ ಫೀಲ್ಡ್, ಅದೊಂದು ಬೇರೆ ಕ್ಯಾಟಗರಿ. ಸೊ ಇವಾಗ ನಾನು ಕೂಡ ಆ್ಯಕ್ಟರ್ ಅಂತ ಹೇಳ್ಕೊಳ್ಬೋದು, ತುಂಬ ಖುಷಿಯಿಂದ ಹೇಳ್ಕೋದನ್ನ ಅಂತ ಶ್ರುತಿ ಮೇಡಮ್ ಕೂಡ ಹೇಳ್ತಾ ಇದ್ರು. ಸೊ ಎಷ್ಟು ಖುಷಿ ಆಗುತ್ತೆ, ನೀವೊಬ್ಬ ಕಲಾವಿದೆ ಅಂತ, ನಾನು ಒಬ್ಬ ಕಲಾವಿದೆ ಅಂತ ಅನ್ನೋದನ್ನ ಪ್ರೂವ್ ಮಾಡಿದ್ರಿ ವೇದಿಕೆ ಮೇಲೆ. ಅದಕ್ಕೆ ಕಿರೀಟ ಕೂಡ ಸಿಕ್ತು, ಅಂದರೆ ರನ್ನರ್ ಅಪ್ ಅನ್ನೋದು ಒಂದು ಕಿರೀಟನೇ. ಸೊ ಎಷ್ಟು ಖುಷಿಯಾಗಿ ಇದ್ದೀರಾ ಈ ಕ್ಷಣ? ಅದು ಸಿಕ್ಕಾಪಟ್ಟೆ ಖುಷಿಲಿದ್ದೀವಿ ಮೇಡಮ್. ಇನ್ನೂ ಅದನ್ನು ನಾ ಗುಂಗಿಂದನೇ ವಾಪಸ್ ಬಂದಿಲ್ಲ, ಮುಗಿದೆಲೆ ಒಂದು ವಾರ ಆದ್ರೂ.
ಯಾಕಂದರೆ ನಾನು ಬರೀ ಕಂಟೆಂಟ್ ಮಾಡ್ಕೊಂಡಿದ್ದು ಮತ್ತು ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇಲ್ಲಿ ಗಿಚ್ಚಿ ಗಿಲಿ ಗಿಲಿ ಸಂತುವಿಂದ ಹಿಡಿದು ನನ್ನ ಬೇರೆ ಎಲ್ಲ ಮೆಂಟರ್ಸ್ಗಳು ಸಮೇತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ನೀನು ನಾನು ತಪ್ಪು ಮಾಡ್ತಾಯಿದ್ರೆ ಇಲ್ಲ ನೀನು ಈ ಥರನೇ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಒಂದು ಸಿನಿಮಾ ಹಾಕಿ 30 ಸಲ ತೋರಿಸಿದ್ದಾರೆ, ನನಗಿನ್ನೂ ನೆನಪಿದೆ. ಇದೇ ಸಿನಿಮಾ ನೋಡ್ಬೇಕು ನೀನು ಸಂಜೆವರೆಗೂ, ಅವ್ರ ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೆ, ಅವ್ರು ಹೆಂಗೆ ಮಾತಾಡ್ತಾರೆ, ಯಾಕಡೆ ತಿರುಗ್ತಾರೆ, ಇದನ್ನೇ ಕಲಿಬೇಕು ಅಂತ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ನಾನು ಇವರಷ್ಟೆಲ್ಲ ಆ್ಯಕ್ಟಿಂಗ್ ಕಲ್ತಿಲ್ಲ, ನನಗೆ ಗೊತ್ತು. ಇಷ್ಟಾದರೂ ಕಲ್ತಿದ್ದೀನಿ ಅನ್ನೋ ಅಷ್ಟು ಖುಷಿ ಇದೆ ಮೇಡಮ್. ನಿಜ, ಸ್ವಲ್ಪ ಆದರೂ ಕಲಿತೆ. ಈಗ 3 ಲಕ್ಷ ರೂಪಾಯಿ ಬಂದಿದೆ ಅಮೌಂಟು. ಆ ಪ್ರೈಸಲ್ಲಿ ಸೊ ನೀವು ಹೇಳ್ತಾ ಇದ್ರಿ ಅಂದರೆ ಸಂತು ಸರ್ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ನನಗೇನು ಕೇಳಿದ್ದು ಏನು ಕೊಡ್ಸಲ್ಲ, ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ಅನ್ನೋ ಥರದ ಕಂಪ್ಲೇಂಟು. ಅಲ್ಲಿಂದ ಬಂದಮೇಲೆ ಏನು ಕೊಡಿಸಿದ್ರು ಗೊತ್ತಿಲ್ಲ. ಬಟ್ ನೀವು ನಿಮ್ಮ ಅಮೌಂಟಲ್ಲಿ ಏನು ಕೊಡಿಸ್ತೀರಾ ಸರ್? ದಯವಿಟ್ಟು ಕೊಡಿಸಿದ್ದೀನಿ ಮೇಡಮ್. ಬಿಗ್ ಬಾಸಿಂದ ಬಂದಮೇಲೆ ಬೇಕಾದಷ್ಟು ಕೊಡಿಸಿದ್ದೀನಿ. ಏನಂದ್ರೆ ಹೇಳೋ ಹೊಸಿ ಈಗಲಾದ್ರೂ ನಿಜ ಹೇಳೋ. ಅದೇ ನೀನು ಹೇಳು ಏನು ಅಂತ ಯೋಚನೆ ಮಾಡ್ತಾವೆ ಮೇಡಮ್. ಏನು ಹೇಳ್ಬೋದು ಅದರಲ್ಲಿ? ಅವಳಿಗೆ ಒಡವೆ ಕೊಡಿಸಿಲ್ವಾ? ಯಾವ್ದಂತ ಹೇಳ್ಬೇಕು ಇವಾಗ? ಅದಕ್ಕೆ ಇವರೇ ಬೇರೆ ಇಸ್ಕೊಂಡು ಹಾಕತ್ತಾರ ಕೊಡಿಸ್ತಾರೆ ಮೇಡಮ್. ಇವ್ರು ಹೇಳ್ತಾವ್ರೆ, ನೀವು ಕೇಳ್ಕೊಳ್ಳಿ ಅಷ್ಟೇ. ಹೇಳಪ್ಪ. ಇಲ್ಲ, ಎಲ್ಲಾನು ಕೊಡಿಸಿದ್ದೀನಿ. ಬಿಗ್ ಬಾಸ್ ಇಂದ ದೋಸೆ ಎಲ್ಲ ಕೊಡಿಸ್ಲಿಲ್ವಾ? ಅದಕ್ಕೆ ದೋಸೆ ಅದು ಕೊಡಿಸ್ಲೇಬೇಕು. ದೋಸೆ ಅವ್ರು ಕೇಳ್ತಿದ್ದು ಒಡವೆ ಹೇಳಿ ಫಸ್ಟ್. ಒಡವೆ ಕೊಡಿಸ್ದೆ ಮೇಡಮ್. ಅಲ್ಲಿ ಅದು ಉಂಗ್ರ ಎಲ್ಲ ಕೊಡಿಸಿದ್ನಲ್ಲಮ್ಮ. ಯಾವ್ದು ಹೇಳು, ಹ್ಞೂ ಅನ್ಕೋ, ಏನಾಗುತ್ತೆ? ಹ್ಞೂ ಕೊಡಿಸಿದ್ದಾರೆ ನಿಮ್ಮಕ್ಕೆ. ಸರ್ ಎಷ್ಟು ಬಂದಿತ್ತು ಸರ್ ಅಮೌಂಟ್? ಇಷ್ಟೆಲ್ಲ ಡಿಸ್ಕಷನ್ ಮಾಡೋದಿರ್ತಿರ್ಲಿಲ್ಲ, ಕೊಡ್ಸಿದ್ದೆ ಅಂತ ಜೋರಾಗಿ ಹೇಳ್ಬೋದಾಗಿತ್ತು. ಮೋಸ್ಟ್ಲಿ ಕೊಡ್ಸಿಲ್ಲ, ಅದಕ್ಕೆ ಡೌಟ್. ಈ 3 ಲಕ್ಷದಲ್ಲಿ ಏನ್ ಮಾಡ್ತಾಳೆ ಕೇಳ್ಬಿಡಿ ಮೇಡಮ್. ಹೇಳಿ ಮೇಡಮ್. ಅದೇ 3 ಲಕ್ಷ ರೂಪಾಯಿದಲ್ಲಿ ಏನ್ ಮಾಡ್ತೀರಾ, ಏನ್ ಕೊಡಿಸ್ತೀರಾ ಸಂತು ಸರ್ಗೆ? ಏನ್ ಇಷ್ಟ ಅವರಿಗೆ? ಇಲ್ಲ, ಆ 3 ಲಕ್ಷ ಅಮೌಂಟು ಸಂತಂದೆಯ. ಅವ್ರು ಏನು ತಗೊಂಡು ಉಳಿಯುತ್ತೋ ಕೊಟ್ಟರೆ ನನಗೆ ಕೊಡ್ಬೋದು, ಇಲ್ಲ ಅಂದ್ರೆ ಅವರೇ ಮಾಡಿಕೋಬೋದು ಅದನ್ನು. ಸಂತು ಸರ್ ಇಂಥ ವೈಫ್ ನಿಜವಾಗ್ಲೂ ಯಾರಿಗೂ ಸಿಗಲ್ಲ. ಇಲ್ಲ ಮೇಡಮ್, ಯಾರಿಗೂ ಸಿಗಲ್ಲ. ನಂಗೆ ಸಿಕ್ಕಿರೋದೇ ಒಂದು ದುರಂತ. ಅದು ಸಾರಿ, ಒಂದು ಅದೃಷ್ಟ ಅದು. ನಿಜವಾಗ್ಲೂ ಮೇಡಮ್, ತುಂಬಾ ಅದೃಷ್ಟ. ಯಾಕಂದ್ರೆ ಬೆಂಗಳೂರಿಗೆ ಬರೋ ಹಂತದಲ್ಲಿ ಬಹುಶಃ ಎಲ್ರು ಕಡಿಮೆ ದುಡ್ಡು ಇಟ್ಕೊಂಡು ಬಂದಿರ್ತೀವಿ. ಸಮ್ಟೈಮ್ಸ್ ಬರೀ ಬಸ್ ಚಾರ್ಜ್ ಇಟ್ಕೊಂಡು ಬಂದು ಬೆಂಗಳೂರಲ್ಲಿ ಇಳಿದು ಜೀವನ ಕಟ್ಕೊಳ್ಳೋಕ್ಕೆ. ಅವತ್ತಿನ ದಿನದಲ್ಲಿ ಪಾಕೆಟಲ್ಲಿ ಎಷ್ಟಿತ್ತು, ಸೊ ಇವತ್ತು ಎಷ್ಟು ಸಂಪಾದನೆ ಮಾಡಿದ್ದೀರಾ ಅನ್ನೋಂಥದ್ದು ರಿವೀಲ್ ಮಾಡೋದಾದ್ರೆ ಸಂತು ಮೇಡಮ್, ಈ ಒಂದು ಇದು ಮಾಡುವಾಗ ನನಗೆ ಪಟ್ಟಂತ ಫ್ಲ್ಯಾಶ್ ಆಗಿದ್ದು ಈ ಬೆಂಗಳೂರು BMTC ಪಾಸ್ ಇತ್ತು ಗೊತ್ತಾ. ಬೆಂಗಳೂರು ಫಸ್ಟ್ ಬಂದಾಗ ನನಗೆ ಈಗ ಒಂದು 10 years ಬ್ಯಾಕಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಕ್ಕಂತ ಒಂದು ಹಂಬಲ. ಕೆಲಸ ಇಲ್ಲ, ಏನಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ಯಾವ ಥರ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಇಂಥ ಟೈಮಲ್ಲಿ ಈ ಬೆಂಗಳೂರು BMTC ಜನ ಪಾಸ್ ತಗೊಂಡು ಇಳಿದ ಮೇಲೆ ಚೂರು ಪಾಸ್ ಕೊಡಿ ಮೇಡಮ್, ಔಟ್ ಬರ್ತಿರುತ್ತೆ, ಯಾರು ರಿಕ್ವೆಸ್ಟ್ ಮಾಡಿಸ್ಕೊಂಡು ಆ ಪಾಸ್ನ ಇನ್ನೊಬ್ರಿಗೆ 20 ರೂಪಾಯಿಗೆ ಮಾರಿ ಅದರಲ್ಲಿ ಒಂದು 50 ರೂಪಾಯಿ 60 ರೂಪಾಯಿ ಊಟ ತಿಂಡಿ ತಿನ್ಕೊಂಡು ಜೀವನ ಮಾಡೋದಂಥ ಪರಿಸ್ಥಿತಿಗಳೆಲ್ಲ ಕಣ್ಮುಂದೆ ಬರುತ್ತೆ. ಆಮೇಲೆ ರೈಲ್ವೆ ಸ್ಟೇಷನ್ಗಳಲ್ಲೆಲ್ಲ ಮಲಗಿದ ಜ್ಞಾಪಕ ಬರುತ್ತೆ. ಕೆಲಸಕ್ಕೋಸ್ಕರ ಅಲ್ದಿದ್ದ ದಿನಗಳ ಜ್ಞಾಪಕ ಬರುತ್ತೆ. ಒಂದು ಜೂನಿಯರ್ ಆರ್ಟಿಸ್ಟ್ ಅವಕಾಶಕ್ಕೋಸ್ಕರ ನಾನು ಇದರಿಂದ ಯಾವುದು ಗೊರಗುಂಟೆಪಾಳ್ಯದಿಂದ ಬನಶಂಕರಿವರೆಗೂ ನಡ್ಕೊಂಡು ಹೋಗಿದ್ದೀನಿ. ಸಿನಿಮಾ ಅಂದರೆ ಅದೊಂದು ಜ್ಞಾಪಕ ಬರ್ತಿಲ್ಲ. ಆಟೋ ಅಂತ ಒಂದು ಸಿನಿಮಾ ಬಂದಿತ್ತು ಅವಾಗಲಿಂದ, ಒಂದು ಆಟೋ ಆಮೇಲೆ ಯಾವುದೋ ಒಂದು ಇನ್ನೂ ಪ್ರೊಡಕ್ಷನ್ ಹಂತದಲ್ಲಿ ಇತ್ತು ಮೇಡಮ್. ಅದು ಆ ಸಿನಿಮಾಗೆ ಜೂನಿಯರ್ ಆರ್ಟಿಸ್ಟಾಗಿ ಹೋಗ್ತಾ ಇದ್ವಿ ಅಂಥ ಟೈಮಲ್ಲಿ. ಆಮೇಲೆ ನಮ್ಮೂರ ಸವಿರುಚಿ ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು ಆವಾಗ. ರಾಜಶೇಖರ್ ಕಂಬಾರ್ ಸರ್ ಡೈರೆಕ್ಟ್ ಮಾಡ್ತಿದ್ರು. ಪಾಪ ಅವರು ನೋಡಿದ್ರೆ ಜ್ಞಾಪಿಸ್ಕೊಳ್ತಾರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೆ. ಅಂಥ ದಿನಗಳೆಲ್ಲ ಅಭಿಮಾನ್ ಸ್ಟುಡಿಯೋಗೆಲ್ಲ ಅಲ್ಲೇ ಸೆಟ್ ಹಾಕಿದ್ರು. ಅಲ್ಲಿಗೆ ನಾನು ನಡ್ಕೊಂಬರ್ತಿದ್ವಿ. 5 ಗಂಟೆಗೆ ಬಿಟ್ಟು 6 ಗಂಟೆ ವರ್ಷದೊಳಗೆ ಅಲ್ಲಿ ಇರ್ತಾಯಿದ್ವಿ ನಡ್ಕೊಂಡೆ. ಆ ಥರ ಎಲ್ಲ ದಿನಗಳು ಜ್ಞಾಪಕ ಬರುತ್ತೆ. ಭಗವಂತನ ದಯದಿಂದ ನಾವು ಮತ್ತೆ ಮರಳಿ ಆ ದಿನಗಳು ಬರಬಾರ್ದು ಅನ್ನೋದೇ ನನ್ನ ಆಸೆ. ಯಾಕಂದರೆ ಪ್ರತಿ ಹಂತದಲ್ಲೂ ಕಷ್ಟಪಟ್ಟಿದ್ದೀವಿ. ನನ್ನ ತಾಯಿ ಫುಟ್ಪಾತಲ್ಲಿ ಮಲಗಿ ವ್ಯಾಪಾರ ಮಾಡಿ, ನಿಂಬೆಹಣ್ಣು ವ್ಯಾಪಾರ ಎಲ್ಲ ಮಾಡಿ ಬೆಂಗಳೂರಲ್ಲಿ ಇಷ್ಟೆಲ್ಲ ಜೀವನ ಮಾಡಿ ಫುಟ್ಪಾತಲ್ಲಿ ನಾನು ನನ್ನ ತಾಯಿ ಮಲಗಿದ್ವಿ. ಸೊ ಆ ದಿನಗಳೆಲ್ಲ ತುಂಬ ಕಷ್ಟ ಅನುಭವಿಸಿದ್ವಿ. ಬಟ್ ಮದುವೆ ಆದಮೇಲೆ ನಾನು ಯಾವುದೇ ರೀತಿ ಕಷ್ಟ ಅನುಭವಿಸಿಲ್ಲ. ಅದೃಷ್ಟ ದೇವತೆನೇ. ಬಟ್ ಅದಕ್ಕಿಂತ ಮುಂಚೆ ಕಾಮಿಡಿ ಕಿಲಾಡಿಲೆಲ್ಲ ಮಾಡ್ತಾಯಿದ್ವಿ. ಅಲ್ಲಿಗಾಗಲೇ ಕಷ್ಟಗಳೆಲ್ಲ ಹೋಗಿತ್ತು. ಸ್ವಲ್ಪ ದುಡ್ಡುಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಅಷ್ಟೊಂದು ನನ್ನ ತಾಯಿ ತೀರ್ಕೊಂಬಿಟ್ರು. ಬಟ್ ನನ್ನ ತಾಯಿ ಈ ಒಂದು ಆಡಂಬರ ವೈಭೋಗ, ಈ ಒಂದು ಪ್ರಶಸ್ತಿ, ಈ ಒಂದು ಕಿರೀಟಗಳು, ಈ ಒಂದು ಹೆಸರು, ಇದು ಯಾವುದು ನೋಡೋಕ್ಕೆ ನನ್ನ ತಾಯಿ ಇರಲಿಲ್ಲ. ಬಟ್ ನನ್ನ ತಾಯಿ ಜಾಗದಲ್ಲಿ ನನ್ನ ಹೆಂಡ್ತಿ ಇದ್ದಾಳೆ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ನನಗೆ. ಆಮೇಲೆ ನನ್ನ ಹೆಂಡ್ತಿ ಮದುವೆ ಆದಮೇಲೆ ಅದೃಷ್ಟ ಜಾಸ್ತಿ. ಸಂತು ಸರ್, ಈ ಬಣ್ಣದ ಲೋಕದಲ್ಲೇ ಬದುಕು ಕಟ್ಟಿಕೊಳ್ಬೇಕು ಅನ್ನೋಂಥದ್ದು ನಿಮ್ಮ ಕನಸ ಅಥವಾ ಅಚಾನಕ್ಕಾಗಿ ಈ ಫೀಲ್ಡಿಗೆ ಬಂದಿದ್ದ? ಜೋಡಿ ನಂಬರ್ 1 ಬರೋಕ್ಕೂ ಮೊದಲು ಯಾವ್ಯಾವ ವೃತ್ತಿಗಳನ್ನು ಮಾಡಬೇಕಾಗಿ ಬಂತು ಲೈಫಲ್ಲಿ ಅನ್ನೋಂಥದ್ದು? ಮೇಡಮ್, ಏನಂದರೆ ಈ ಬಣ್ಣದ ಬದುಕನ್ನ ಕಟ್ಕೋಬೇಕು ಅನ್ನೋದು ನಮ್ಮ ಆಸೆ. ಆದರೆ ಅದಿರುತ್ತೆ, ಪ್ರತಿಯೊಬ್ಬನಿಗಿರುತ್ತೆ. ಅದು ಒಂಥರ ಸಣ್ಣ ಆಸೆಗಳಿರುತ್ತೆ. ಅದು ಹೆಂಗೆ ನಾನು ತಳ್ಳಿಬಿಡ್ತು ಅಂದರೆ, ನಾನು ಒಂದು ಟ್ರ್ಯಾಕ್ಟ್ರುಗಳಿದ್ದು, ಒಂದು 2 ಟ್ರ್ಯಾಕ್ಟ್ರು.
ಅದು ಟ್ರ್ಯಾಕ್ಟರ್ ಓಡಿಸ್ಕೊಂಡು ನಾನು ಒಳ್ಳೆ ಟ್ರ್ಯಾಕ್ಟ್ರೆಲ್ಲ ಓಡಿಸಿದೆ, ಹೊಲ ಎಲ್ಲ ಉಳ್ತಿದ್ದೆ ಆವಾಗ ಏನಾಗ್ಬಿಡ್ತು, ಇದ್ಕಿದಂಗೆ ಸಾಲಗಳು ಜಾಸ್ತಿ ಆಗ್ಬಿಟ್ಟು ನಮ್ಮ ತಾಯಿ ಎದುರುಗಡೆನೇ ಟ್ರ್ಯಾಕ್ಟ್ರನ್ನ ಸೀಜ್ ಮಾಡ್ಕೊಂಡು ಹೋಗ್ಬಿಟ್ರು. ಒಂದು ಕಡೆ ನನ್ನ ತಾಯಿ ಅಳ್ತಾ ಇರೋರು, ಒಂದು ಕಡೆ ನಾನು ಮಂಕ ಕುಂತ್ಕೊಬಿಟ್ಟಿದ್ದೆ. ಅವತ್ತು ಒಂದು 50 ರೂಪಾಯಿ ದುಡ್ಡು ತೊಗೊಂಡು ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ನನ್ನ ಹತ್ರ ಇರೋದು 50 ರೂಪಾಯಿ, ತಲೆ ಕೆಸ್ಕೊಂಬೇಡ, ಈಗ ಊರು ಬಿಡ್ತೀನಿ ನಾನು, ಯಾರು ಏನೇ ಅವಮಾನಗಳು ಮಾಡಿದ್ರು ನೀನು ತಲೆ ಕೆಸ್ಕೊಂಬೇಡ ಅಂತ ಅಂದು, ಅಲ್ಲಿಂದ ಆ ನೋವು ಆ ಕಣ್ಣೀರಿನಲ್ಲಿ ಆ ರೈಲಲ್ಲಿ ಟಿಕೆಟ್ ತಗೊಳ್ದೇ 50 ರೂಪಾಯಿ ಇಟ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿ ಇಲ್ಲಿ ಹುಡುಕಾಟ ಮಾಡಿ ಕೊನೆಗೊಂದು ಖಾಸಗಿ ವಾಹಿನಿಯಲ್ಲಿ ರೈಟ್ರಾಗಿ, ಸ್ಕ್ರಿಪ್ಟ್ ರೈಟ್ರಾಗಿ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಡೈರೆಕ್ಟ್ರಾಗಿ ಪ್ರೋಗ್ರಾಮ್ ಮಾಡ್ಕೊಂಡು ರೋಡ್ ಶೋ ಮಾಡಿ, ನಿಮ್ಮ ಥರ ರೋಡಲ್ಲಿ ಅಂದರೆ ನೀವು ರೋಡಲ್ಲಿ ಮಾಡಿದ್ರೆ ಗೊತ್ತಿಲ್ಲ, ರೋಡ್ ಆ್ಯಂಕರಿಂಗ್ ಮಾಡ್ತಾರಲ್ಲ, ಕಾಮಿಡಿ ಪಂಚಿಂಗ್ಸ್ ಎಲ್ಲ ಆ್ಯಂಕರಿಂಗ್ ಮಾಡ್ತಾರೆ, ಈ ಥರ ಎಲ್ಲ ಆ್ಯಂಕರಿಂಗ್ ಮಾಡ್ಕೊಂಡು ಒಂದು ಬ್ಯೂಟಿಫುಲ್ಲು ಜೀವನನ ಕಟ್ಕೊಂಡೆ. ಬಟ್ ಆ ದಿನಗಳೇ ಒಂದು ದೊಡ್ಡ ಕಷ್ಟ. ಅವಮಾನಗಳು, 10 ಲಕ್ಷ ಸಾಲ ಮಾಡ್ಕೊಂಡು ಊರು ಬಿಟ್ಟ ಸಂತು ಅಂತ ಪ್ರತಿ ದಿನ ನನಗೆ ಅವಮಾನಗಳು. ಆಮೇಲೆ ಯಾರ್ಯಾರೋ ಬಂದು ನಮ್ಮ ಅಮ್ಮನ ಮೇಲೆ ಧೂಳೆಲ್ಲ ಎರಚಿ, ನಿನ್ನ ಮಗ ಆಳು ಬಿದ್ದೋಗ್ಲಿ, ನಿನ್ನ ಮನೆ ಆಳು ಬಿದ್ದೋಗ್ಲಿ ಅಂತ ಎಲ್ಲ ಅವಮಾನ ಮಾಡಿ, ನನ್ನ ತಾಯಿ ಎಷ್ಟು ನೋವುಗಳನ್ನ ಅನುಭವಿಸಿದ್ದಾರೆ ಅಂದರೆ ತುಂಬ ನೋವು ಅನುಭವಿಸ್ಬಿಟ್ಟಿದ್ದಾರೆ ಅವರು. ಆದ್ರೂ ಆ ಭಗವಂತ ನಮ್ಮ ಜೊತೆ ಜಾಸ್ತಿ ಜರ್ನಿ ಮಾಡೋಕ್ಕೆ ನಮ್ಮ ತಾಯಿನ ಉಳಿಸ್ಕೊಳ್ಳಿಲ್ಲ. ಬಟ್ ಆ ಥರ ನೋವುಗಳು ತುಂಬ ದೊಡ್ಡ ಎಪಿಸೋಡ್ ಆಗುತ್ತೆ ಮೇಡಮ್, ಅದೆಲ್ಲ ಹೇಳ್ತಾ ಹೋದರೆ. ದೊಡ್ಡ ಜರ್ನಿ ನಮ್ಮದು. ಜರ್ನಿ ಅಂದರೆ ಬರೀ ಅವಮಾನಗಳೇ, ಅಪಮಾನಗಳೇ. ಅವೆಲ್ಲ ಹೇಳ್ತಾ ಹೋದ್ರೆ ಈಗ ಏನಂತಾರೆ ಗೊತ್ತಾ, ಡವ್ ಮಾಡ್ತವನೆ, ಡವ್ ಮಾಡೋಕ್ಕಂಗೆ ಹೇಳ್ಕೊತವನೆ ಅಂತಾರೆ. ಇವತ್ತು ನಾನೊಂದು ಸರಿ ಯಾವುದೋ ಒಂದು ಶೋನಲ್ಲಿ ನಾನು ನಿಂಬೆಹಣ್ಣು ಮಾರ್ತಾಯಿದ್ದೆ, ನಮ್ಮ ತಾಯಿ ನಾನು ಫುಟ್ಪಾತಲ್ಲಿ ಮಲಗಿದ್ದು ಅಂದ ತಕ್ಷಣವೇ ಎಲ್ಲ ಕಮೆಂಟ್ ಹಾಕಿದರು, ಏನೂ ಮಾಡ್ತಾಯಿರಲಿಲ್ಲ ಅಂತ, ಹಂಗಿತ್ತು ಹಿಂಗಿತ್ತು ಅಂತ. ಮನುಷ್ಯ ಸೋತ ಮೇಲೆ ಏನು ಮಾಡೋಕ್ಕಾಗುತ್ತೆ ಮೇಡಮ್, ಅಲ್ವಾ? ಈಗ ನೆಂಟ್ರ ಮನೆಗೆ ಹೋಗೋಕ್ಕಾಗುತ್ತಾ ಸೋತ್ಬಿಟ್ಟು? ನಮಗೇನು ಗತಿ ಇಲ್ಲ ಅಂತ ನೆಂಟ್ರ ಮನೆಗೆ ಹೋದ್ರೆ ಎಷ್ಟು ಆಡ್ಕೊತಾರೆ, ಅದ್ರ ಬದಲು ರೋಡಲ್ಲೇ ಮಲಗಿರ್ಬೋದಲ್ಲ ಅಂತ. ಇವತ್ತಿನೂ ಮೇಡಮ್ ಯಶವಂತಪುರದಲ್ಲಿ ಶಿವಣ್ಣ ಲಾಡ್ಜ್ ಅಂತ ಇದೆ, ಅಲ್ಲಿ 50 ರೂಪಾಯಿ ಬೆಡ್ಡು, ಹೋಗಿ ಕೇಳಿ. ನನ್ನ ಪ್ರತಿ ನೆನಪು ಆ ಬೆಡ್ಡಲ್ಲಿದೆ ಮೇಡಮ್. ಫುಟ್ಪಾತಲ್ಲಿ ಮಲಗಿ ಒಂದು ದಿವಸ ಯಾರೋ ಪರಿಚಯಸ್ಥರು ಕರ್ಕೊಂಡೋಗ್ಬಿಟ್ಟು ಶಿವಣ್ಣ ಲಾಡ್ಜ್ ಅಂತ ಇದೆ, ಇಲ್ಲಿ 50 ರೂಪಾಯಿ ಬೆಡ್ಡು, ಇಲ್ಲಿ ಮಲ್ಕೋ, ಹಾಸಿಗೆ ಎಲ್ಲ ಕೊಡ್ತಾರೆ, ಮುಖ ಎಲ್ಲ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಅಲ್ಲಿಂದ ಜರ್ನಿ ಮೇಡಮ್, 1,500,000 ಶಿವಣ್ಣ ಲಾಡ್ಜಿಂದ ಜರ್ನಿ ಸ್ಟಾರ್ಟ್ ಆಗಿ ಕಾರ್ಯಕ್ರಮ ಮಾಡಿ, ಕೊನೆಗೆ ಕಾಮಿಡಿ ಟಾಕ್ಸ್ ಅನ್ನೋ ರಿಯಾಲಿಟಿ ಶೋಗೆ ಬಂದು, ಮಜಾ ಭಾರತಕ್ಕೆ ಬಂದು, ಕಾಮಿಡಿ ಕಿಲಾಡಿಗೆ ಹೋಗಿ, ಅಲ್ಲಿಂದ ಜರ್ನಿ ಬಿಗ್ ಬಾಸು. ಅದಾದ ಕಾಮಿಡಿ ಕಿಲಾಡಿ ಆಯ್ತದಂಗೆ ನನ್ನ ಹೆಂಡತಿ ಮದುವೆ ಆಗಿದ್ದು, ಅಲ್ಲಿಂದ ಜೋಡಿ ನಂಬರ್ 1, ಅಲ್ಲಿಂದ ನೋಡಿ ಮೇಡಮ್ ಲೈಫೇ ಟರ್ನ್, ನೆಕ್ಸ್ಟ್ ಲೆವೆಲ್ ಟರ್ನ್ ಆಗ್ಬಿಡ್ತು. ಬಿಗ್ ಬಾಸು ಅದು ಇದು ಎಲ್ಲ ಮಾಡಿ ಕಲರ್ಸ್ ಕನ್ನಡದಲ್ಲಿ ಇನ್ನೂ ದೊಡ್ಡ ಮಟ್ಟಿಗೆ ಒಂದು ಜೀವನ ಸಿಕ್ಬಿಡ್ತಿಲ್ಲಿ. ಈಗ ಗಿಚ್ಚಿ ಗಿಲಿಗಿಲಿ ಆಯ್ತು, ಮುಗೀತು. ಇವಾಗ ನಿಮ್ಮ ವೈಫ್ ಜೊತೆನೆ ಕಾಂಪಿಟೇಷನ್ಗೆ ಬಿದ್ರೂ ಸೋತ್ರಿ ನೀವು ಆ ಶೋನಲ್ಲಿ. ವೈಫ್ ಗೆದ್ದಿನ? ಎಲ್ಲಿ ಗೆದ್ದಿದ್ರಿ? ವೈಫ್ ಗೆದ್ದಿದ್ದೀನಿ ಮೇಡಮ್. ಯಾಕೆ ಮೇಡಮ್ ಹಿಂಗಂತೀರಿ? ಹೆಂಗ್ ಗೆದ್ರಿ ಸರ್? ವೈಫ್ ಗೆದ್ದಿರೋದು ಅಲ್ಲ ಮೇಡಮ್, ವೈಫ್ ಅಲ್ಲ ಮೇಡಮ್, ಅದು ನಾನು. ಅದು ನಾನು ನೀನು ಅದು ನಾನು. ಅದು ನೆಕ್ಸ್ಟ್ ಏನು ಸರ್? ನೆಕ್ಸ್ಟ್ ಫ್ಯೂಚರ್ ಮೇಡಮ್ ಸಿನಿಮಾಗಳು ಮಾಡ್ತಾ ಇದ್ದೀವಿ. ನನ್ನ ಹೆಂಡ್ತಿಗೂ ಸೀರಿಯಲ್ ಆಫರ್ಸ್ ಎಲ್ಲ ಬರ್ತಾ ಇದೆ, ಇನ್ನೂ ಡಿಸೈಡಿಂಗ್ ಆಗಿಲ್ಲ. ಇಬ್ಬರು ಒಂದೇ ಸಿನಿಮಾದಲ್ಲಿ ಗಂಡ ಹೆಂಡ್ತಿಯಾಗಿಯೇ ಆ್ಯಕ್ಟ್ ಮಾಡ್ತಿದ್ವಿ. ಕ್ರೆಡಿಟ್ ಕುಮಾರ ಅಂದ್ಬಿಟ್ಟು, ಹೌದು, ನಮ್ಮ ಪ್ರಜ್ವಲಣ್ಣ ಬಾಂಡ್ ರವಿ ಮೂವಿ ಡೈರೆಕ್ಟ್ರು ಕ್ರೆಡಿಟ್ ಕುಮಾರ ಅಂತ. ಅದರಲ್ಲಿ ನಾನೊಂದು ಪಾತ್ರ, ನನ್ನ ಹೆಂಡ್ತಿ ಒಂದು ಪಾತ್ರ, ಅಂದರೆ ಗಂಡ ಹೆಂಡ್ತಿನೇ. ಅದ್ಭುತವಾಗಿದೆ ರೋಲು. ಅದಾದಮೇಲೆ ಇನ್ನು ಕೆಲವೇ ದಿನಗಳು ನಮ್ಮದೇ ಒಂದು ಪ್ರೊಡಕ್ಷನ್, ಅಂದರೆ ನನ್ನದಲ್ಲ, ನಮ್ಮ ಕಡೆಯವ್ರದ್ದು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದರಲ್ಲೂ ಆ್ಯಕ್ಟ್ ಮಾಡ್ತಾಯಿದ್ವಿ. ಇಲ್ಲಿ ನಿಜ ಜೀವನದಲ್ಲಿ ಹೆಂಗೆ ಆ್ಯಕ್ಟ್ ಮಾಡೋದು ಹಂಗೆ ಅವಕಾಶ ಸಿಕ್ಕಿದ್ರೆ ಸಿನಿಮಾದಲ್ಲೂ ಜೊತೆಲೇ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಸೀರಿಯಲ್ ಅವಕಾಶ ಬಂದಿದೆ, ನೋಡೋಣ. ಅವಕಾಶದಲ್ಲಿ ಸೆಲೆಕ್ಟ್ ಆಗಿ ಅವ್ಳಿಗೆ ಮಾಡೋವಂಥ ಅರ್ಹತೆ, ಒಂದು ಪರ್ಫೆಕ್ಟ್ನೆಸ್ ಇದ್ದರೆ ಹೋಗಿ ಮಾಡಲಿ ಮೇಡಮ್. ಮಾನ್ಸ, ಜೋಡಿ ನಂಬರ್ 1ಗೆ ಬರಬೇಕಾದ್ರೆ ಕಾಮಿಡಿ ಕಿಲಾಡಿಗಳು ಸೀಸನಲ್ಲಿ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಬರಬೇಕಾದ್ರೆ ನಾನು ಬರಲ್ಲ ಅಂತ ಹತ್ತಿದ್ದು, ಅದೆಲ್ಲ ನನಗೆ ಬರಲ್ಲ, ಆ್ಯಕ್ಟಿಂಗ್ ಎಲ್ಲ ಬರಲ್ಲ ಅಂತ ಅಂದಾಗ, ಬಟ್ ಸಂತು ಸರ್ ಸಪೋರ್ಟ್ ಮಾಡಿ ಕರ್ಕೊಂಡು ಬಂದರು. ಇವತ್ತು ನೀವೇ ಒಂದು ಶೋನಲ್ಲಿ ರನ್ನರ್ ಅಪ್ ಆಗಿದ್ದೀರಾ. ನಿಮಗೆ ಸೀರಿಯಲ್ ಆಫರು, ಸಿನಿಮಾ ಆಫರ್ಗಳು ಬರ್ತಿದೆ ಅಂತಂದರೆ ಎಷ್ಟು ಖುಷಿ ಆಗುತ್ತೆ? ಅಥವಾ ನರ್ವಸ್ನೆಸ್ ಇದೆಯಾ ಹೆಂಗೆ ಮಾಡೋದು ಅಂತ? ಅಥವಾ ಇಲ್ಲೇ ಗೆದ್ದಿದ್ದೀನಿ ಅಂದರೆ ಅದೇನು ದೊಡ್ಡದಲ್ಲ ಅನ್ನೋ ಥರದ್ದು ಒಂದು ಉತ್ಸಾಹ, ಹುಮ್ಮಸ್ ಇದೆಯಾ? ಹೇಗೆ, ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಸಂತು? ಇಲ್ಲ, ನಾನು ತುಂಬ ಹೆದರಿಕೋತೀನಿ, ಈಗಲೂ ತುಂಬ ಹೆದರಿಕೋತೀನಿ. ಒಂದು ಸ್ಟೇಜ್ ಶೋ ಅಂದಾಗಲೂ ಸಡನ್ನಾಗಿ ಹೇಳ್ಬಿಟ್ರೆ ಸಂತು ಏನು ಮಾಡೋದು ಸಂತು, ಯಾಕಂದರೆ ಏನೂ ಇಲ್ಲದೆ ಸುಮ್ಮನೆ ಹೋಗಬಾರ್ದಲ್ವ, ಏನಾದರೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು, ಗೊತ್ತಿರಬೇಕು ಅದ್ರ ಬಗ್ಗೆ ಅಂತ. ಬಟ್ ನನಗೊಂದು ಧೈರ್ಯ ಏನು ಅಂದರೆ, ಇಲ್ಲೇ ಮಾಡಿದ್ದೀನಿ ಅಲ್ಲೇ ಮಾಡಿದ್ದೀನಿ ಅನ್ನೋ ಕಾರಣಕ್ಕಲ್ಲ, ನನ್ನ ಜೊತೇಲಿ ನನ್ನ ಗಂಡ ಇದ್ದಾನಪ್ಪ, ಅಷ್ಟು ಸಾಕು. ಎಲ್ಲಿ ಬೇಕಾದರೂ ಕರ್ಕೊಂಡೋಗ್ಲಿ, ನನ್ನ ಜೊತೇಲಿ ನನ್ನ ಗಂಡ ಇದ್ದಾನೆ. ಅಲ್ಲಿ ತಪ್ಪಾದರೂ ಆಗಲಿ ಸರಿಯಾದರೂ ಆಗಲಿ ಜೊತೇಲಿ ನನ್ನ ಗಂಡ ನಿಲ್ತಾರೆ, ಅಷ್ಟು ಸಾಕು ಅನಿಸುತ್ತೆ ಮೇಡಮ್. ಅದು ತುಂಬ ಖುಷಿ ಇದೆ ಮಾತ್ರ ಜೀವನಕ್ಕೆ. ಸಂತು ಅಲ್ಲದೆ ಬೇರೆ ಯಾರೇ ಆಗಿದ್ರು ನಿಜ ನನ್ನನ್ನು ಸಹಿಸ್ಕೊತಾ ಇರಲಿಲ್ಲ. ನಾನು ತುಂಬ ಹಟ್ಮಾರಿ, ತುಂಬ ಅನಿಸಿದ್ದು ಬೇಗ ಹೇಳ್ಬಿಡ್ತೀನಿ, ಸಿಟ್ಟು ಬಂದರೆ ಬೈದೇ ಬಿಡ್ತೀನಿ. ಬೇರೆ ಗಂಡಿರಾಗಿದ್ರೆ ದೇವರೇ ಗತಿ. ಸಂತು ಸಹಿಸ್ಕೊಂಡು ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದಿದ್ದು ಸಂತನ ದೊಡ್ಡತನ. ದಿ ಗ್ರೇಟ್ ಅವ್ನು ಸಂತು.
ಸರ್ ಒಬ್ರಿಗೊಬ್ರು ಪರಸ್ಪರ ಸಪೋರ್ಟ್ ಮಾಡ್ತೀರಾ. ಅವ್ರು ಹೇಳ್ತಾರೆ ಸಂತು ಸಿಕ್ಕಿದ್ದೆ ನನ್ನ ಭಾಗ್ಯ ಅಂತ, ನೀವು ಹೇಳ್ತೀರಾ ಅವಳು ಸಿಕ್ಕಿದ್ದೆ ನನ್ನ ಭಾಗ್ಯ ಅಂತ. ಬಟ್ ಯೂಶಲಿ ಅವರು ಅದು ಸ್ಕಿಟ್ಗಳಲ್ಲಿ ಬೈಯೋದು ಅದೆಲ್ಲ ಅದು ಗಿಮಿಕ್ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟಿಗೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ತೀರಾ. ಬಟ್ ಜನ ನೋಡೋರಿಗೆ ಗಂಡನ್ಗೆ ಹಾಕಿ ಬೆಲೆನೇ ಕೊಡಲ್ಲ, ಬೈಕ್ ಬಂದಂಗೆ ಬೈತಾಳೆ, ಪೊರ್ಕೆಲ್ಲ ಹೊಡಿತಾಳೆ, ಈ ಥರದ್ದೆಲ್ಲ ಕಮೆಂಟ್ಸ್ ಬಂದಾಗ ಕಮೆಂಟ್ಸನ್ನು ಕೂಡ ನೀವು ಪಾಸಿಟಿವ್ ಆಗಿ ತೊಗೊಂಡು, ನನಗೆ ನೆಗೆಟಿವ್ ಕಮೆಂಟ್ ಮಾಡೋರು ನನಗೆ ಅನ್ನದಾತರು ಅಂತ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ ನೆನಪು ನನಗೆ. ಸೊ ಹೆಂಗೆ ತೊಗೋತೀರಿ ನಮ್ಮ ಚಾನಲ್ ಥ್ರೂ ಹೇಳೋದಾದರೆ ನೆಗೆಟಿವ್ ಕಮೆಂಟ್ಸ್ನ ಹೇಗೆ ತೊಗೋತೀರಿ? ಹೆಂಡತಿ ಗಂಡ ಅಂತಂದರೆ ನಮ್ಮ ಭಾಷೆಯಲ್ಲಿ ಅವನು ಗುಲಾಮರಿ, ಹೆಂಡತಿ ಕೈಗಳಿಗಿರ್ತಾನೆ, ಈ ಥರ ಏನೇನೋ ಮಾತಾಡ್ತಾರೆ ಸರ್. ಅವ್ರಿಗೆ ಏನು ಹೇಳ್ತಾರೆ ಸಂತು? ಮೇಡಮ್, ಪ್ರತಿ ಗಂಡಸಿನ ಯಶಸ್ಸಿನಿಂದ ಹೆಣ್ಣಿರ್ತಾಳೆ, ಹೆಣ್ಣಿನ ಯಶಸ್ಸಿನಿಂದ ಗಂಡಿರ್ತಾನೆ. ಸೊ ಅದೊಂದು ಫಾರ್ಮುಲಾ ಅದು ಅಲ್ವಾ. ಆಮೇಲೆ ನಾವು ಕಾಮಿಡಿಲಿರೋದ್ರಿಂದ ಕಾಲು ಎಳಿಸ್ಕೊಳ್ಳೇಬೇಕು. ನಾವಂತೆಲ್ಲ ದೊಡ್ಡ ದೊಡ್ಡ ಕಾಮಿಡಿಯನ್ಸೇ ಕಾಲು ಎಳಿಸ್ಕೊಂಡು ಸಿನಿಮಾದಲ್ಲಿ ನಟಿಸಿ ಇನ್ನೊಬ್ರನ್ನ ನಗಿಸ್ತಾರೆ ಅಲ್ವಾ. ಸೊ ಹಾಗಾಗಿ ಟೆಲಿವಿಷನಲ್ಲಿ ರಿಯಾಲಿಟಿ ಶೋಸ್ ಅಂತ ಬಂದ ತಕ್ಷಣವೇ ಸೊ ನಾವು ಕಾಲು ಎಳಿಸ್ಕೊಂಡಷ್ಟು ನಮ್ಮೇಲೆ ನಾವು ಒಂದು ಕಾಮಿಡಿ ಮಾಡ್ಕೊಂಡಷ್ಟು ಜನ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 100 ಜನ ಬ್ಯಾಡ್ ಕಮೆಂಟ್ ಹಾಕಿದ್ರೆ 1000 ಜನ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಅವರು ಕಣೋ ಸ್ಟೇಜ್ ಮೇಲೆ ಬಂದರೆ ಗಂಡ ಹೆಂಡತಿ ಇಬ್ಬರು ನಗಿಸ್ಬಿಟ್ಟೇ ಹೋಗ್ತಾರೆ ಅಂತಾರೆ. ಸೊ ನಾನು ಬ್ಯಾಡ್ ಕಮೆಂಟ್ ಮಾಡೋರ್ಗೇ ನಾವೇನು ಇದು ಮಾಡೋಕ್ಕೋಗಲ್ಲ. ಯಾಕೆಂದರೆ ಬ್ಯಾಡ್ ಕಮೆಂಟ್ ಮಾಡ್ತಿರೋರು ನಮ್ಗೆ ಜಾಸ್ತಿ ಪ್ರೀತಿಸ್ತಾ ಇದ್ದಾರೆ ಅಂತ ಅಲ್ಗರ್ಥ. ಅಂದರೆ ಜಾಸ್ತಿ ನೋಡ್ತಾ ಇದ್ದಾರೆ ನಮ್ಮನ್ನ ಅಲ್ವಾ. ಅವರೇ ನಮ್ಗೆ ಅನ್ನದಾತರು. ನಾನು ಯಾವಾಗಲೂ ಹೇಳೋದಷ್ಟೇ, ಬ್ಯಾಡ್ ಕಮೆಂಟ್ ಆರ್ ಗುಡ್ ಕಮೆಂಟ್ ಯಾವುದೇ ಆಗಲಿ ಅವರೇ ನಮ್ಗೆ ಅನ್ನದಾತರು. ಅವ್ರು ಜಾಸ್ತಿ ನೋಡಿದಷ್ಟು ನಮಗೆ ಮಾರ್ಕೆಟ್ ಜಾಸ್ತಿ, ನಮಗೆ ಜೀವ ಇದೆ ಅಂತ. ಸೊ ಯಾರೋ ಒಬ್ಬರು ನೆಗೆಟಿವ್ ಕಮೆಂಟ್ ಹಾಕಿ ನಮಗೇನೋ ಹೇಳ್ತಾ ಇದ್ದಾರೆ ಅಂದರೆ ಸೊ ಆಲ್ರೆಡಿ ನಾವು ಜೀವಂತವಾಗಿದ್ದೀವಿ, ನಾವು ಏನೋ ಒಂದು ಸ್ವಲ್ಪ ಪ್ರಚಲಿತದಲ್ಲಿದ್ದೀವಿ, ಹೌದು ನಾವು ಮಾಡಬೇಕು ಅನ್ನೋ ಹುಮ್ಮಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಮೆಂಟು ಹಾಕೋರ್ಗಾಗಲಿ ಅಥವಾ ನಮಗೆ ಗುಡ್ ಕಮೆಂಟ್ ಹಾಕೋರು, ಬ್ಯಾಡ್ ಕಮೆಂಟ್ ಹಾಕೋರ್ಗಾಗಲಿ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಇರೋದಕ್ಕೇ ನಾವು ಇಲ್ಲಿರೋದು ಮೇಡಮ್. ಒಂದು ಟ್ರೋಲ್ ಪೇಜವ್ರಾಗಿರೋದು, ಮತ್ತೊಂದಾಗಿರೋದು, ಯಾರೇ ಆಗಿರ್ಬೋದು. ಸೊ ಅವ್ರು ಇರೋ ಹೊತ್ತಿಗೆ ನಾವೆಲ್ಲ ಇರೋದು, ಟೆಲಿವಿಷನ್ ಇರೋ ಹೊತ್ತಿಗೆ ಅಲ್ವಾ. ಈಗ ನಮ್ಮ ಚಾನಲ್ ಹೆಡ್ಡು ಪ್ರಕಾಶ್ ಸರ್, ಆಮೇಲೆ ಪ್ರಭಾ ಮ್ಯಾಮು, ಚೈತ್ರ ಮೇಡಮು, ಸಾಗರ್ ಸಾರು, ಆಮೇಲೆ ನಮ್ಮ ಕುಮಾರ್ ಅವರು, ನೆಲ್ಸನ್ ಅವರು, ಸಂದೀಪ್ ಅವರು. ಸೊ ಇವರೆಲ್ಲ ನಮ್ಮ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಜಡ್ಜಸ್ಸು ಅವ್ರು 3 ಮುತ್ತುಗಳು ಅಂತಲೇ ಹೇಳಬೇಕು. ನಮ್ಮ ಕೋಮಲ್ ಸಾರು, ಶ್ರುತಿ ಮ್ಯಾಮು, ಸಾಧು ಸಾರು, ನಮ್ಮ ನಿರಂಜನ್ ದೇಶಪಾಂಡೆ ಆ್ಯಂಕರು, ನಿಜವಾಗ್ಲೂ ಒಂದು ದೊಡ್ಡ ಶಕ್ತಿ ಅವರು. ನನಗೆ ಯಾವ ಶೋಗೆ ಹೋದ್ರೂ ಇಷ್ಟೊಂದು ಪಾಸಿಟಿವ್ ಎನರ್ಜಿ ಸಿಕ್ಕಿರಲಿಲ್ಲ. ಬಟ್ ಇಲ್ಲಿ 8 ತಿಂಗಳು ನಾನು ಆ್ಯಕ್ಟ್ ಮಾಡ್ತಾ ಅವ್ರು ಕೊಡೋ ಒಂದೊಂದು ಐಡಿಯಾಸ್ ಆಗಿರ್ಬೋದು, ಒಂದು ಟಿಪ್ಸ್ ಆಗಿರ್ಬೋದು, ಯಾವುದೋ ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗ್ತಿತ್ತು ನಮ್ಮಿಬ್ಬರನ್ನ. ಅಷ್ಟು ಅದ್ಭುತವಾಗಿ ಹೇಳ್ತಾಯಿದ್ರು ನಮಗೆ. ಆಮೇಲೆ ನಮ್ಮ ಒಳಗಿದ್ರಲ್ಲ ಕಂಟೆಸ್ಟೆಂಟು, ಅವರೆಲ್ಲ ನಮ್ಗೆ ಯಾವುದೋ ಕಂಟೆಸ್ಟೆಂಟ್ ಥರ ಇರಲಿಲ್ಲ. ನಮಗೆಲ್ಲ ಅಣ್ಣ ತಮ್ಮ, ಬಾವ ಬಾಮೈದ ಈ ಥರ ಕಾಂಬಿನೇಷನ್ ನಮಗೆ. ಹುಲಿ ಕಾರ್ತಿಕ್ ಗೆಲುವಿನ ಬಗ್ಗೆ ಏನು ಹೇಳ್ತಾರೆ? ವಂಡರ್ಫುಲ್ ಆರ್ಟಿಸ್ಟ್ ಮೇಡಮ್. ಎಲ್ಲ ಕ್ಯಾರೆಕ್ಟರ್ ಮಾಡಬಲ್ಲ ಅಂತ ಅದ್ಭುತ ಪ್ರತಿಭೆ, ಡಿಸರ್ವ್ಡ್ ಅವನು. ನಮ್ಗೆ ಭಾರಿ ಖುಷಿ ಆಗುತ್ತೆ. ಪ್ರತಿ ಒಂದು ಕ್ಯಾರೆಕ್ಟರ್ ಮಾಡುವಾಗ್ಲೂ ಹ್ಯಾಪಿ ಮೂಮೆಂಟ್ ಅನಿಸುತ್ತೆ. ಆಮೇಲೆ ಎಂಥ ಸ್ಕಿಟ್ ಬಂದ್ರೂ ಮೆಂಟ್ರಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ. ಎಲ್ಲರನ್ನೂ ಕರ್ಕೊಂಡೋಗಿ ಒಂದು ಕೂರಿಸ್ಕೊಂಡು ಆ್ಯಕ್ಟಿಂಗ್ ಹೇಳ್ಕೊಟ್ಟು ಎಲ್ಲ ಮಾಡ್ತಾನೆ ಹೊಸೊಬ್ರಿಗೆಲ್ಲ. ಸೊ ಅವನು ಡೆಡಿಕೇಟೆಡ್, ಡಿಸರ್ವ್ಡ್ ಅವನು. ಅದಕ್ಕೆ ನನಗೆ ಹೆಮ್ಮೆ ಇದೆ, ನಮಗೂ ಖುಷಿ ಇದೆ ಅವ್ನು ಗೆದ್ದಿರೋದು. ನನ್ನ ಹೆಂಡತಿ ಗೆದ್ದಷ್ಟೇ ನಮ್ಮ ಭಾವ ಗೆದ್ದಷ್ಟು ಖುಷಿಯಾಗಿದೆ. ಅವನ ನನ್ನ ಭಾವ ಅಂತೀನಿ, ಅವನ ನನ್ನ ಬಾಮೈದ ಅಂತಾನೆ. ಅವ್ನಿಗೆ ಹೇಳ್ದ ಭಾವ ಬಾಮೈದ ಇಬ್ಬರು ಗೆದ್ದುಬಿಟ್ವಲ್ಲ ಅಂದ. ಖುಷಿ ಆಯಿತು. ಮನ್ಸ ಆರಂಭದಲ್ಲಿ ಇವರು ನಿಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇದ್ದವ್ರಿಗೆ ಅವರು ಸ್ಮಾಲ್ ಸ್ಕ್ರೀನ್ ಇರಲಿ ಬಿಗ್ ಸ್ಕ್ರೀನ್ ಇರಲಿ, ಅವ್ರು ನಾಟಕ ಮಾಡೋರಿ, ಅವ್ರಿಗೆ ಹೆಣ್ಣು ಕೊಟ್ಟರೆ ಹೆಂಗೆ ಬಾಳಿಸ್ತಾರೆ, ಈ ಥರದ ಹಳ್ಳಿ ಕಡೆ ಮಾತುಗಳು ಬರುತ್ತೆ. ಸೊ ಸಂತು ಅವರು ನಿಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಬಂದಾಗ ಅದೇ ಪರಿಸ್ಥಿತಿ ಇತ್ತಾ, ಅಥವಾ ಹೀಗೇನಂತಾರೆ ಇಂಥ ಅಳಿಯ ಸಿಕ್ಕಿದ್ದೆ ಗ್ರೇಟು, ಆ ಥರದ ಮಾತುಗಳಂತೂ ಬಂದೇ ಇರುತ್ತೆ. ಏನು ಹೇಳ್ತಾರೆ ನಿಮ್ಮ ಮನೇಲಿ ಅಥವಾ ಊರಲ್ಲಿ? ಅದು ಸಂತು ಹೇಳ್ದಂಗೆ ಅದು ಸಪ್ರೇಟೇ ಒಂದು ದೊಡ್ಡ ಕಂಟೆಂಟು ಮೇಡಮ್. ಇವ್ರು ಹೆಣ್ಣು ನೋಡೋಕೆ ಬಂದಿದ್ದು ಆಶ್ಚರ್ಯವಾದ ವಿಷಯ. ಯಾಕಂದರೆ ಇವ್ರು ಆಲ್ರೆಡಿ ಫೇಮಸ್ ಆಗಿಬಿಟ್ಟಿದ್ರು ಕಾಮಿಡಿ ಕಿಲಾಡಿ ಶೋ ಅಲ್ಲಿ, ಫುಲ್ ಫೇಮಸ್ ಆಗಿದ್ರು. ಅಂಥದ್ರಲ್ಲಿ ಇವ್ರು ನಮ್ಮ ಮನೆಗೆ ಬಂದಿರೋದೇ ಒಂದು ದೊಡ್ಡ ಆಶ್ಚರ್ಯ. ನಮ್ಮ ಮನೆಯವರೆಲ್ಲ ಆ್ಯಕ್ಟಿಂಗ್ ಫೀಲ್ಡಿಂಗಲ್ಲ, ಇಷ್ಟು ಫೇಮಸ್ಸು ನಮ್ಮ ಅಳಿಯ ಅನ್ನೋದೊಂದು ಖುಷಿ. ಮತ್ತು ಇವ್ನು ಮದುವೆ ಆಗ್ತಾರಾ ಅನ್ನೋದೊಂದು ಕನ್ಫ್ಯೂಸನ್ ನನಗೆ. ನನ್ನ ಜೀವನದಲ್ಲಿ ನಾನು ಫಸ್ಟ್ ನೋಡಿ ಸೆಲೆಬ್ರಿಟಿ ಸಂತೂನೇ. ಸೆಲೆಬ್ರಿಟಿ ಅಂತ ಟಿ ವಿಲಿ ಬರೋರು ನೋಡಿದ್ದು ಫಸ್ಟು ಸಂತೂನೇ. ಯಾಕಂದರೆ ನಾನು ಹಳ್ಳಿಲೇ ಇದ್ದಳು, ನಾನು ಯಾರನ್ನೂ ನೋಡ್ದಳಲ್ಲ. ನನಗೆ ಇವ್ರು ಮದುವೆ ಆಗ್ತಾರೋ ಬಿಡ್ತಾರೋ ಅದು ನೆಕ್ಸ್ಟು. ಒಂದು ಸೆಲ್ಫಿ ತಗೊಂಡ್ರೆ ಸಾಕಪ್ಪ ಇವ್ರ ಜೊತೆಯ, ಫ್ರೆಂಡ್ಗಳಿಗೆಲ್ಲ ತೋರಿಸ್ಕೊಬಿಡ್ಬೋದು ಅನ್ನೋದು ನನಗೆ ಖುಷಿ, ನನ್ನ ಆಸೆ. ಆಮೇಲೆ ಯಾಕೋ ಚೆನ್ನಾಗಿಲ್ಲ ಹುಡುಗಿ, ಬೇಡ ದಪ್ಪಾಗಿದ್ದಾಳೆ ಅಂತ ಬಿಟ್ಟೋಗಿದ್ರು. ಹೇಳು ಬಿಟ್ಟು ಬೇರೆ ಹೋಗಿದ್ರು. ಇವ್ನು ಬಿಟ್ಟೋದಾಗ ತುಂಬ ಬೈಕೊಂಡಿದ್ದೀನಿ, ದೇವ್ರುಗಳಿಗೆ ಹರಕೆ ಸಮೇತ ಹೊತ್ತಿದ್ದೀನಿ. ನನ್ನನ್ನು ಮದುವೆ ಆಗಲಿ ಅಂತ ಅಲ್ಲ, ಇವ್ರಿಗೆ ಯಾವುದೇ ಹೆಣ್ಣು ಸಿಗಬಾರ್ದು ಅಂತ. ಸಿಗಬಾರ್ದು ಅಂದರೆ ಉದ್ದೇಶ ಏನು ಹೇಳಿ, ಇವಳು ನಾನೇ ಮದುವೆ ಆಗಬೇಕು ಅಂತ.
ಅಯ್ಯೋ ಅಲ್ಲ ರಿಜೆಕ್ಟ್ ಅಂತ ಏನಿಲ್ಲ, ಸ್ವಲ್ಪ ಕತ್ಲೆಯಲ್ಲಿ ನೋಡಿದ್ನೇನ ಕಣೆ, ಫುಲ್ ಡಿಮ್ಮಾಗಿ ಕಾಣ್ತಾ ಇತ್ತು, ನೀವೇನು ಫುಲ್ ಬ್ರೈಟ್? ಫುಲ್ ಭಯ ಆಗಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ಆಮೇಲೆ ನಾನು ಇಷ್ಟೊಂದು ಚೆನ್ನಾಗಿದ್ದೀನಿ, ಇವಳು ಮದುವೆ ಆಗ್ಬೇಕಂತ ಒಂದು ಗಿಲ್ಟ್ ಇತ್ತು ನನಗೆ. ಅದಕ್ಕೆ ಹೋಗ್ಬಿಟ್ಟೆ, ಹೋಗಿ ಎಲ್ಲ ಕಡೆ ಹೆಣ್ಣು ನೋಡಿದೆ, ಇವಳಿಗಿಂತ ಖರಾಬಾಗಿರೋವನ್ನೇ ನೋಡ್ಬಿಟ್ಟೆ ಎಲ್ಲ ಫುಲ್ಲು. ಸಾರಿ ಇವ್ ಅಂದರೆ ಸ್ವಲ್ಪ ಇದ್ರ ಥರ ನೋಡಿದೆ. ಆಮೇಲೆ ಗೊತ್ತಾಯಿತು. ಆಮೇಲೆ ಇನ್ನೊಂದು ನೆನಪಾಯ್ತು ನನಗೆ, ಯಾವಾಗಲೂ ನಾವು ಪ್ರೀತಿಸೋರ್ಗಿಂತ ನಮ್ಮನ್ನು ಪ್ರೀತಿಸೋರು ಮದುವೆ ಆದರೆ ಲೈಫ್ ಚೆನ್ನಾಗಿರುತ್ತೆ ಅಂತ. ಅವಾಗೊಂದು ಜ್ಞಾನೋದಯ ಆಯಿತು. ಟಕ್ಕಂತ ಫೋನ್ ಮಾಡಿದೆ ನಮ್ಮ ಅಕ್ಕ ಬಾವಿಗೆ, ಅವರು ಹಿಂಗೆಲ್ಲ ಪ್ಲ್ಯಾನ್ ಎಲ್ಲ ಮಾಡಿ ಓಕೆ ಅಂತ ಡಿಸೈಡ್ ಮಾಡಿದ್ರು. ಸೊ ಅದು ಇವಳಿಗೊಂದು ಒಳ್ಳೆಯ ಲೈಫ್ ಕೊಟ್ಟೆ. ನಾನು ಆಮೇಲೆ ಲೈಫ್ ಕೊಟ್ಟೆ. ಇನ್ನೊಂದ್ಸತಿ ಮದುವೆ ಮಾಡ್ಕೊಳಕ್ಕೆ ಅಂತ ಮತ್ತೆ ಬಂದು ಕೇಳಕ್ ಬಂದಾಗ ನಾನು ಒಪ್ಪಿರ್ಲಿಲ್ಲ ಮೇಡಮ್. ಮತ್ತೆ ಫಸ್ಟ್ ಬಿಟ್ಟೋಗಿದ್ದಾನೆ, ಈ ಸಲ ಬಂದಿದ್ದಾನೆ ಹಂಗೆ ಅಂತ. ಮೇಡಮ್ ವಾಪಸ್ ಬಂದಲ್ಲ ಅಂತ ಇವಳು ನಿಜವಾಗ್ಲೂ ಗಿಣಿ ಥರ ಹಿಂಗೆ ಕುಣ್ಕೊಂಡು ಮನೇಲೆಲ್ಲ ಖುಷಿಯಾಗಿ ಓಡಾಡ್ಬಿಟ್ಟಿದ್ಲು. ಏನಿಲ್ಲ ಮೇಡಮ್, ಸೀರಿಯಸ್ ಆಗಿ ಹೇಳ್ಬೇಕು. ನಾನು ಆ್ಯಕ್ಚುಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಇಲ್ಲೇ, ಗಾರ್ಮೆಂಟ್ಸಿಗೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಇವ್ನು ಬಿಟ್ಮೇಲೆ ಗಾರ್ಮೆಂಟ್ಸಿಗೆ ಕೆಲ್ಸಕ್ಕೆ ಹೋಗ್ತಿದ್ನಾ. ನಾನು ಅವಾಗ ಬೈಕಳಿವ್ನ ಇನ್ನು ಡೈಲಿ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗಿವ್ನ. ಅವಾಗ ನಡ್ಕೊಂಡು ಹೋಯ್ತಾ ಬೈಕಂತ ತಿರ್ಗಿದ್ದೀನಿ ನಾನು. ಎಷ್ಟು ನೆನಪಿದೆ ಅದು ಅಂದರೆ ನನಗೆ. ಬಡ್ಡಿ ಮಗ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರೆ ಈ ನೋವೇ ಆಯ್ತಿಲ್ವಾ, ಕೆಲ್ಸಕ್ಕೆ ಹೋಗಂಗಿತ್ತಿಲ್ವಾ, ಹೆಂಗೋ ನೆಮ್ಮದಿಯಾಗಿರೀವ್ನಿ. ನನ್ನ ಮದುವೆ ಆಗಲಿಲ್ಲ, ಅವ್ನಿಗೆ ಜೀವನದಲ್ಲೇ ಹೆಣ್ಣು ಸಿಗ್ಬಾರ್ದು. ಡೈಲಿ ಶಾಪ್ ಹಾಕಿದ್ದೀನಿ ಮೇಡಮ್. ಎಷ್ಟು ಶಾಪ್ ಹಾಕಿದ್ದೀನಿ ಅಂದರೆ ನನ್ನ ನೋವೆಲ್ಲನೂ ಇವ್ರನ್ನ ಬೋತ್ ತೀರ್ಸಿದ್ದೀನಿ ಆಗ. ಆಮೇಲೆ ಹುಡಿಕೊಂಬಂದಾಗಲೂ ಅಷ್ಟೇ. ಸೊ ಅದೊಂದು ಸ್ವಲ್ಪ ಇರುತ್ತಲ್ಲ, ಗತ್ತಿರುತ್ತಲ್ಲ, ಬಿಟ್ಟೋಗಿರೋನು ಮತ್ತೆ ಬಂದಿದ್ದಾನೆ ಅಂತ. ಅದಕ್ಕೆ ಇಲ್ಲ, ಈ ಸಲ ನಾನು ಮದುವೆ ಆಗಲ್ಲ, ನನಗಿಷ್ಟ ಇಲ್ಲ ಅಂತ ನಮ್ಮ ಅಪ್ಪಾಜಿ ಒಂದೇ ಮಾತು ಹೇಳಿದ್ದು, ನಿನ್ನಂಥ ಸುಂದರಿಗೆ ಇನ್ಯಾವನ್ನಾರ ಕರ್ಕೊಬಂದು ಮುಚ್ಕೊಂಡು ಮದುವೆ ಆಗ್ಬೇಕು ಅಷ್ಟೇ, ಇಲ್ಲ ತುಳು ಸಾಯಿಸ್ಬಿಡ್ತೀನಿ ಅಂತ ನಮ್ಮ ಅಪ್ಪಾಜಿ. ಅದು ಒಂದೇ ಮಾತು, ಇನ್ನೇನು ಮಾತನ್ನೇ ಆಡಲಿಲ್ಲ ನಾನು. ಎಷ್ಟಾಯ್ತು ಸರ್ ನಿಮ್ಮ ದಾಂಪತ್ಯ? ಮದುವೆ 4 ವರ್ಷ ಆಯಿತು ಮೇಡಮ್. ಆ್ಯಕ್ಚುಲಿ ನನಗೆ ಇವಳೇ ಒಂಥರ ಮಗು ಥರ. ಭಾರಿ ನನಗೊಂಥರ ಭಾವುಕನಾಗ್ಬಿಡ್ತೀನಿ ಒಂದು ಕ್ಷಣ ನನ್ನ ಹೆಂಡ್ತಿ ನೋಡಿದ್ರೆ. ಯಾಕೆಂದರೆ ಈ ತಿರುಗಿರೋ ಜರ್ನಿ ಇದೆಯಲ್ಲ, ಪ್ರತಿ ಕ್ಷಣ ನನ್ನ ಜೊತೆನೇ ಬರ್ತಾಳೆ. ಎಷ್ಟೇ ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೊಳ್ದೆ, ಎಷ್ಟೇ ಏರುಪೇರಾದ್ರೂ ಅದು ಯಾವುದೂ ಮನಸ್ಸಿಗೆ ಹಾಕ್ಕೊಳ್ದೇ ಸಮಾನವಾಗಿ ನಮ್ಮ ಜೊತೆ ಜರ್ನಿ ಮಾಡೋದಿದೆಯಲ್ಲ, ತುಂಬ ಕಷ್ಟ ಮೇಡಮ್ ಅದು. ಆ ಒಂದು ಜರ್ನಿ ಜೊತೆ ಆಗಿದ್ದಾಳೆ, ಭಾರಿ ಇಷ್ಟ ಆಗುತ್ತೆ. ಇವತ್ತು ಗೆದ್ದಿರೋದೇ ಒಂದು ದೊಡ್ಡ ಖುಷಿ ನನಗೆ. ಅದು ಹೇಳೋಕ್ಕಾಗಲ್ಲ. ನನ್ನ ಹೆಂಡ್ತಿಗೆ ಒಂದೊಂದ್ಸರಿ ಜಾಸ್ತಿ ಲಾಂಗು ಕಾರ್ಯಕ್ರಮಗಳಿಗೆಲ್ಲ ಹೋದರೆ ಕಾಲೆಲ್ಲ ಊದ್ಕೊಂಡ್ಬಿಡುತ್ತೆ. ಸೊ ಅದರಲ್ಲೂ ಕೂಡ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು, ಅದರಲ್ಲೂ ಕೂಡ ಇವನಿಗೆ ನೋವಾಗಬಾರ್ದು, ಇವನಿಗೆ ಲಾಸ್ ಆಗಿಬಿಡ್ತದೆ, ಈಗ ನಾನಿಲ್ಲ ಅಂದರೆ ಅಲ್ಲಿ ಹೆಂಗೆ ಕಾರ್ಯಕ್ರಮ ನಡೀತದೆ, ಕಾಂಬಿನೇಷನ್ ಸ್ಕಿಟ್ಗಳೇ ಇರ್ತದೆ ಇಬ್ಬರದ್ದು. ಸೊ ನಾನಿಲ್ಲ ಅಂದರೆ ಅವನೊಬ್ಬ ಹೇಗೆ ಮಾಡ್ತಾನೆ ಅವ್ನಿಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಈ ಒಂದು ಮೂಮೆಂಟಲ್ಲಿ ನನ್ನ ಹೆಂಡ್ತಿ ನನಗೆ ಜೊತೆಯಾಗಿ ಬರೋದೇ ನನಗೊಂದು ದೊಡ್ಡ ಹೆಮ್ಮೆ. ಇವಳನ್ನ ಪ್ರತಿ ಕ್ಷಣನೂ ನೋಡಿದಾಗ ನನಗೆ ಒಂಥರ ಮಗು ನೋಡ್ದಂಗೆ ಅನಿಸುತ್ತೆ. ಇಲ್ಲಿವರೆಗೂ ಸಪೋರ್ಟ್ ಮಾಡೋಳೆ, ಮುಂದೇನೂ ಅಷ್ಟೇ ಕೂಡ. ನಾನು ತುಂಬ ಇವಳಿಗೆ ಏನೇನು ಮಾಡಬೇಕು ಅನಿಸುತ್ತೋ, ಕೊಡಬೇಕು ಅನಿಸುತ್ತೋ ಅದು ಖಂಡಿತ ಕೊಡ್ತೀನಿ. ಸ್ವಲ್ಪ ಸಮಯ ತಗೋತಿದೆ ಅಷ್ಟೇ. ಯಾಕೆಂದರೆ ನಾವೊಂಚೂರು ಸೆಟಲ್ಡ್ ಆಗೋಣ ಅಂತ. ಯಾಕೆಂದರೆ ತುಂಬ ಕಷ್ಟದ ಜೀವನಗಳನ್ನೆಲ್ಲ ನೋಡಿದ್ದೀವಿ. ಮತ್ತೆ ಮರಳಿ ಆ ಜಾಗಕ್ಕೆ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಇವಾಗೆಲ್ಲ ನೋಡ್ತಾ ಇದ್ದೀರಾ, ಅವಕಾಶಗಳು ಯಾವಾಗಿರುತ್ತೋ ಗೊತ್ತಿಲ್ಲ. ಈ ಕಲಾವಿದ್ರ ಜೀವನನೇ ನೀರಿನ ಮೇಲಿನ ಗುಳ್ಳೆ ಥರ. ಆ ಗುಳ್ಳೆ ಯಾವಾಗ ಹೊಡೆದೋಗುತ್ತೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಎಲ್ಲಿವರೆಗೂ ಕೆಲಸ ಇರುತ್ತೋ ಗೊತ್ತಿಲ್ಲ ಮೇಡಮ್, ಎಲ್ಲಿವರೆಗೂ ಜನ ನಮ್ಮನ್ನು ಕರೀತಾರೋ ಗೊತ್ತಿಲ್ಲ. ಅಲ್ಲಿ ಅಷ್ಟೊತ್ತಿಗೆ ನಾವು ಒಂಚೂರು ಎಚ್ಚೆತ್ಕೊಂಡು ನಮ್ಮ ಜೀವನಕ್ಕೆ ಏನಾದರೂ ಒಂದು ಮಾಡ್ಕೋಬೇಕು ಅಂತ ಆಸೆ. ಮತ್ತು ನನಗೆ ಫುಟ್ಪಾತಲ್ಲಿ ಜೀವನ ಆಗಿರ್ಬೋದು, ಮತ್ತು ಹಿಂದೆ ಕಷ್ಟದ ದಿನಗಳಿಗೆ ನಾನು ಮತ್ತೆ ಮರಳಿ ಹೋಗಲಾರೆ ಮೇಡಮ್. ಯಾಕೆಂದರೆ ಆ ದಿನಗಳು ನೆನೆಸ್ಕೊಂಡ್ರೂ ಭಾರಿ ಕಷ್ಟ ಆಗುತ್ತೆ. ಇರೋ ದಿವಸ ಊರಲ್ಲಿ ಏನಾದರೂ ಮನೆಗಿನೇ ಕಟ್ತಾ ಇದ್ದೀರಾ ಅಥವಾ ಇತ್ತ ಮುಂಚೆ? ಇಲ್ಲ ಮೇಡಮ್, ನಮ್ಮ ತಾಯಿ ತಂದೆ ಇದ್ದ ಮನೆ ಒಂದು ಹಳೆ ಮನೆ ಇದೆ, ಆ ಮನೇಲೇ ಇದ್ದೀವಿ. ಮುಂದೊಂದು ದಿನ ನೋಡೋಣ ಮೇಡಮ್, ಭಗವಂತ ಕರುಣಿಸಿದ್ರೆ ಎಲ್ಲ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ವಿ. ಇದೆಯಲ್ಲ ಮೇಡಮ್ ನಕ್ಸೋರ್ಗೆ ಈ ಲಾಕೆಟಾ ಅಲ್ಲೇ 1 ವರ್ಷ ಆಗೋಗ್ಬಿಡ್ತು ಮೇಡಮ್. ಲಾಕೆಟು ಸಂತು ಪಂತು ಅಂತ ಲಾಸ್ಟು 1 ವೀಕ್ ಬ್ಯಾಕ್ ನಮ್ಮ ವರ್ತೂರು ಸಂತೋಷ್ ಅಣ್ಣಂದೇ ಒಂದು ಕಾರ್ಯಕ್ರಮ ಮಾಡಿಕೊಟ್ಟು ಬಂದೆ. ತುಂಬ ಖುಷಿಯಾದರು. ಅವತ್ತೂ ಕೂಡ ಇವತ್ತಿನವರೆಗೂ ಮೇಡಮ್ 1 ವರ್ಷ ಆಗಿದೆ. ಈ ಲಾಕೆಟ್ ಕ್ರೇಜ್ ಇನ್ನೂ ನಿಂತಿಲ್ಲ. ಎಷ್ಟೋ ಜನ ಬರ್ತಾರೆ, ಈ ಲಾಕೆಟ್ಗೆ ಮೊಬೈಲ್ನ ಜೂಮ್ ಮಾಡಿ ಫೋಟೋ ತೆಗೆಸ್ಕೊಯ್ತಾರೆ. ವರ್ತೂರು ಸಂತೋಷ್ ಅಣ್ಣ ಇಲ್ಲ ಅನ್ನೋ ಒಂದು ಫೀಲಿಂಗ್ನ ಇದರಲ್ಲಿ ತೋರಿಸ್ತಾರೆ. ಒಂದು ನಿಜವಾಗ್ಲೂ ಒಂದು ರಿಯಲ್ ಫ್ರೆಂಡ್ಶಿಪ್ಪು, ಒಂದು ರಿಯಲ್ ಗುಡ್ ಹಾರ್ಟ್ ಅಂದರೆ ನಂದು ವರ್ತೂರು ಸಂತೋಷ್ ಅಣ್ಣಂದು. ಈಗಲೂ ಹಂಗೆ ಇದ್ದೀವಿ ಮೇಡಮ್, ಭಾರಿ ಖುಷಿ ಆಗುತ್ತೆ. ನಿಮ್ಮ ಫ್ರೆಂಡ್ಶಿಪ್ ಹಂಗೆ ಇರಲಿ ಸರ್. ಮೇಡಮ್ ಹೇಳಿ, ಫೈನಲ್ ವರ್ಡ್ಸು. ಗೆಲುವು ಸಿಕ್ಕಿದೆ, ನೀವು ಬಯಸ್ದಂಗೆ ಹುಡುಗನೂ ಸಿಕ್ಕಿದ್ದಾರೆ. ಮುಂದೆ ಹೆಂಗೆ ಫ್ಯೂಚರ್ ಪ್ಲಾನಿಂಗು, ಮಗು ಅಥವಾ ಹೆಂಗೆ ಸಾಗುತ್ತೆ ಲೈಫ್ ಅನ್ನೋದು?
ಖಂಡಿತ ಮೇಡಮ್ ಅದನ್ನ ಹೇಳ್ತಾಳೆ ಅದ್ರ ಹೇಳಮ್ಮ ಬಗ್ಗೆ ಇಲ್ಲ, ಮುಂದೆ ದೇವ್ರು ಹೆಂಗೆ ನಡ್ಸ್ಕೊಂಡು ಹೋಗ್ತಾನೋ ಹಾಗೆ ಮೇಡಮ್. ಮುಂದೆ ಸಂತು ಏನು ಹೇಳ್ತಾನೋ ಅದೇ ನಿರ್ಧಾರಗಳೆಲ್ಲ. ಖಂಡಿತ ಮೇಡಮ್. ಈಗ ಏನಾಗ್ಬಿಟ್ಟಿದೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಶೋನೇ ಮೇಡಮ್. ಯಾಕೆಂದರೆ ಮದುವೆ ಆದ ಒಂದು ವರ್ಷದಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಇಬ್ಬರು ಜೊತೆಲೇ ಶೋ ಮಾಡ್ತಾಯಿದ್ದೀವಿ. ನಮಗೂ ಒಂದು ಜೀವನಕ್ಕೆ ಒಂದು ಸ್ಟೇಬಲ್ ಬೇಕಾಗಿತ್ತು. ಇರೋ ಅವಕಾಶಗಳನ್ನ ತೊರೆದು ಸುಮ್ಮನೆ ನಾವೇ ಹಿಂದೆ ಸರಿಯೋದು ಬೇಡ ಅಂತ ಅಂದ್ಕೊಂಡು ಕೆಲಸದ ಕಡೆ ಗಮನ ಕೊಟ್ಟಿದ್ವಿ. ಮುಂದಿನ ದಿನ ಖಂಡಿತ ಪ್ಲ್ಯಾನಿಂಗ್ ನಡೀತಾ ಇದೆ ಮೇಡಮ್. ಗಿಚ್ಚಿ ಗಿಲಿಗಿಲಿ ಆಯ್ತು, ಕಾಮಿಡಿ ಕಿಲಾಡಿಗಳು ಸೀಸನ್ 4ಗೆ ಬಂದ್ರೆ ಮುಂದೆ ಯಾವ್ದು ರಿಯಾಲಿಟಿ ಶೋಸಿ ಕರಿತಾ ಇದ್ದಾರಾ ಅಥವಾ ಸಿನಿಮಾ ಆಫರ್ ಅಂತೂ ಅಣ್ಣ ಹೇಳಿದ್ರು? ಇನ್ನು ರಿಯಾಲಿಟಿ ಶೋ ಯಾವುದಕ್ಕೂ ಕರೆದಿಲ್ಲ ಮೇಡಮ್. ಕರೆದ್ರೆ ಸಂತು ಏನು ಹೇಳ್ತಾರೋ ಅದೇ ಡಿಸಿಷನ್ನು ಫಿಕ್ಸು. ಸಂತು ಹ್ಞೂ ಅಂದರೆ ಮಾಡೋದು, ಇಲ್ಲಾಂದರೆ ಊರಲ್ಲಿ ಇದೇ ಇದೆ ನಮ್ಮ ಕೆಲಸಗಳು ಕಾರ್ಯಗಳು. ಮೊದಲು ಊರಿಂದ ಬರುವಾಗ ಮೊದಲು ನೀವು ಒಬ್ಬರೇ ಊರಿಗೆ ಹೋದಾಗ ಹಿಂಗಿತ್ತು ರೆಸ್ಪಾನ್ಸು, ಈಗ ಹೆಂಗಿದೆ, ಏನು ಹೇಳ್ತಿದ್ರೆ? ಮತ್ತೆ ನೀವು ಗೆದ್ದಾಗ ಯಾರು ಕಾಲ್ ಮಾಡಿದ್ರು ಫಸ್ಟು, ಮನೆಯವರ ಅಥವಾ ಯಾರಾದರೂ ಫ್ರೆಂಡ್ಸು? ಅದ್ರ ಬಗ್ಗೆ ಮಾತಾಡೋದು. ಇಲ್ಲ, ನಮ್ಮ ಅಕ್ಕ ಒಬ್ಳು ಫೋನ್ ಮಾಡ್ತಾನೇ ಇದ್ಲು ಬೆಳಗ್ಗೆಯಿಂದ, ಏನಾಯಿತು ವಿಷಯ ಏನಾಯಿತು ಅಂತ. ನಮ್ಮ ಅಕ್ಕಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಇವಳೇ ಗೆಲ್ಲಬೇಕು ಅಂತ ತುಂಬ. ಅವಳು ಏನಾಯ್ತವ ಅಂತ 5 ನಿಮಿಷಕ್ಕೂ ಫೋನ್ ಮಾಡ್ತಿದ್ಲು ಪಾಪ. 4 ಗಂಟೆ ಬೆಳಗಿನ ಜಾವ 4 ಗಂಟೆ ಅನೌನ್ಸ್ ಮಾಡಿದಾಗ ಅಷ್ಟೊತ್ತಿನಲ್ಲೂ ಅವಳು ಎಚ್ಚರಾಗಿತ್ಕೊಂಡು, ಅವಳಿಗೊಂದು ಮಗು ಇದೆ 7 ತಿಂಗಳದು, ಆದ್ರೂ ಎಚ್ಚರಾಗಿತ್ಕೊಂಡು ಅಷ್ಟೊತ್ತಿನಲ್ಲಿ 4 ಗಂಟೆ ಬೆಳಗಿನ ಜಾವ 4 ಗಂಟೆ ಟೈಮಲ್ಲಿ ಪಟ್ ಅಂತ ಫೋನ್ ಮಾಡಿದ್ಲು. ಅಲ್ಲಿ ಕರೆಕ್ಟಾಗಿ ಅನೌನ್ಸ್ ಆಗಿ ಎಲ್ಲರನ್ನೂ ಮಾತಾಡ್ಸಿ ಮುಗಿಸ್ದೆ, ಫೋನ್ ರಿಂಗ್ ಆಯಿತು. ಇಲ್ಲಿ ಮಾತಾಡ್ಬಿಟ್ಟು ಹೇಳಿದೆ, ಸರಿ ಆಯ್ತು, ಎಲ್ಲರೂ ಮಾತಾಡ್ಸ್ಕೊಂಬ, ನಾನು ಇಲ್ಲಿ ರೆಡಿ ಮಾಡ್ಕೊಂಡಿರ್ತೀನಿ ಅಂತ. ಎಲ್ಲ ಖುಷಿಪಟ್ಟರು. ಮತ್ತು ನಾನು ಊರಲ್ಲಿ ಇನ್ನೂ ಯಾರಿಗೂ ಪಬ್ಲಿಕ್ ಮಾಡಿರಲಿಲ್ಲ, ಯಾಕಂದರೆ ಇನ್ನೂ ಟೆಲಿಕಾಸ್ಟ್ ಆಗಿಲ್ವಲ್ಲ, ಅದಕ್ಕೆ ನಮ್ಮ ಮನೆಯವ್ರಿಗೆ ಬಿಟ್ಟು ಇನ್ನು ಯಾರಿಗೂ ಹೇಳಿರಲಿಲ್ಲ ನಾನು. ಟೆಲಿಕಾಸ್ಟ್ ಆದಮೇಲಂತೂ ನಮ್ಮ ಊರಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಪಟ್ಟರು, ಎಲ್ಲ ತುಂಬ ಮಾತಾಡ್ಸಿದ್ರು. ನಾವು ಊರಿಗೆ ಹೋಗಿದ್ದು, ತುಂಬ ಮಾತಾಡ್ಸಿದ್ರು, ಸಪೋರ್ಟ್ ಮಾಡಿದರು. ಎಲ್ಲ ನೋಡು ನಿನ್ನ ಗಂಡ ಅಲ್ಲಿವರೆಗೂ ಕರ್ಕೊಂಡೋಗಿ ಬೆಳೆಸ್ತಾ ಅಂತೆಲ್ಲವ. ಫಸ್ಟೆಲ್ಲ ಸಂತು ನಾನು ಊರಿಗೆ ಹೋದರೆ ಜಾಸ್ತಿ ಸಂತುನೇ ಕೇಳೋರು. ಸಂತು ಬಂದಿಲ್ಲ, ಸಂತು ಎಲ್ಲೋದ್ರು, ಸಂತು ಏನು ಮಾಡ್ತಿದ್ದಾರೆ, ಎಷ್ಟೊತ್ತಾಗುತ್ತೆ, ಯಾವಾಗ ಬರ್ತಾರೆ ಅಂತ. ಇವಾಗ ಹಂಗಲ್ಲ, ಮಾನಸ ಯಾವಾಗ ಬರ್ತಾಳೆ, ಮಾನಸ ಬರೋದಿಲ್ವ, ಯಾಕಂದ್ರೆ ನಮ್ಮೂರಲ್ಲ ನಾವೊಂದು ಖುಷಿಗೆ. ಇವ್ರೂರಲ್ಲೂ ಅಷ್ಟೇ, ಮಾನಸ ಬಂದಿಲ್ವಾ ಊರಿಗೆ, ಮಾನಸ ಯಾವಾಗ ಬರ್ತಾಳೆ, ಎಲ್ಲ ಊರಲ್ಲೂ ಕೇಳ್ತಾವ್ರೆ. ಅದೊಂದು ಖುಷಿ ಮೇಡಮ್. ನಮ್ಮವರು ಆಗ್ಲಿಗಿಂತ ನಮ್ಮನ್ನೊಂದು ಸ್ವಲ್ಪ ಪ್ರೀತಿ ಜಾಸ್ತಿ ಕೊಟ್ಟು ನೋಡಿದಾಗ ನಮಗೂ ಅದನ್ನು ಹೇಳ್ಕೊಳ್ಳೋಕೆ ಆಗಲ್ಲ, ಅಷ್ಟೊಂದು ಖುಷಿ ಆಗುತ್ತೆ ಅವರೆಲ್ಲರನ್ನೂ ನೋಡಿ. ಲಾಸ್ಟ್ ಕ್ವಶನ್ ಸರ್. ಗಿಚ್ಚಿ ಗಿಲಿಗಿಲಿ ಅಂದರೆ ರಿಯಾಲಿಟಿ ಶೋನಲ್ಲಿ ಇದ್ದವರು ಬಿಗ್ ಬಾಸ್ಗೆ ಹೋಗೋದು, ಅದೊಂದು ಯಾರಾದರೂ ಒಬ್ಬರು ಕಂಟೆಸ್ಟೆಂಟ್ ಹೋಗ್ತಾರೆ. ಹುಲಿ ಕಾರ್ತಿಕ್ ಸರ್ ಜೊತೆಗೆ ಮಾನ್ಸ ಹೆಸರು ಕೂಡ ಕೇಳಿ ಬರ್ತಿದೆ. ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಕೂಡ ಇದೆ ಮಾನ್ಸ ಹೋಗಬೇಕು ಅಂತ. ನೀವು ಹೋದಾಗ್ಲೇ ಸಂತು ಜಾಗದಲ್ಲಿ ಮಾನ್ಸ ಇರಬೇಕಾಗಿತ್ತು ಅಂತಾನೆ ಮಾತಾಡ್ತಾ ಇದ್ರು. ಸೊ ಮಾನ್ಸ, ಇನ್ ಕೇಸ್ ಕಾಲ್ ಬಂದರೆ ಹೇಗಿರುತ್ತೆ ರಿಯಾಕ್ಷನ್ಸು ನಿಮ್ಮದು? ಹೋಗ್ತೀರಾ ಹೇಗೆ, ಅಥವಾ ಸರ್ ಕಳಿಸ್ತಾರಾ ಹೇಗೆ ಅನ್ನೋದು? ಅವ್ರು ಕಳಿಸ್ತಾರೆ, ಅವ್ರು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ. ಅಕಸ್ಮಾತ್ ಬಂದರೆ ನೀನು ಹೋಗಲೇಬೇಕು ಅಂತ. ಯಾಕಂದರೆ ನಾನು ತುಂಬ ಕಾಲು ಹೇಳ್ಬಿಟ್ಟಿದ್ದೀನಿ, ನೀನು ಅಷ್ಟು ದಿನ ಇದ್ದಲ್ಲ, ನೀನು ಅವಾಗ ಹಿಂಗೆ ಮಾತಾಡಬೇಕಾಗಿತ್ತು, ನೀನು ಅವ್ರ ಜೊತೆ ಹಂಗೆ ಮಾತಾಡಬೇಕಿತ್ತು, ನೀನು ಹಿಂಗಿರಬೇಕಾಗಿತ್ತು. ತುಂಬ ಬೈದಿದ್ದೀನಿ. ಇವ್ರು ಹೊರಗಡೆಗೆ ಬಂದಮೇಲೆ ನನಗೆ ಎಷ್ಟು ಕೋಪ ಇತ್ತೋ ಎಲ್ಲನೂ ಬೈದು ತೀರಿಸ್ಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಕೆಲವು ನನ್ನ ಕಡೆ ತಪ್ಪು ಅನ್ನಿಸ್ತಿದ್ದಿತ್ತ ಎಲ್ಲ ಡೈರೆಕ್ಟಾಗಿ ಮಾತಾಡೋ ಅಭ್ಯಾಸ ನನಗೆ. ನೀನು ತಪ್ಪಾಯ್ತಾ, ಹ್ಞೂ ಸರಿ, ನಿನ್ನ ತಪ್ಪು, ನೀನು ಮಾಡ್ತಿರೋ ತಪ್ಪು, ನೀನು ಡೈರೆಕ್ಟಾಗಿ ಹೇಳ್ಬಿಡು. ಅದನ್ನು ಬಿಟ್ಟು ಅವ್ರ ಮುಂದೆ ಸುಮ್ಮನೆ ನಿಂತ್ಕೊಬಿಟ್ಟು ಆಮೇಲೆ ಹಿಂದೆ ಹೋಗ್ಬಿಟ್ಟು ಇಲ್ಲ ಅವ್ರು ಮಾಡಿದ್ದಲ್ಲಿ ತಪ್ಪಾಯ್ತಲ್ವಾ ಅಂತ ಇಲ್ಲಿ ಹಿಂದೆ ಮಾತಾಡೋದು ನನಗೆ ಇಷ್ಟ ಇಲ್ಲ. ಅದನ್ನು ನೀನು ಅಲ್ಲಿ ಡೈರೆಕ್ಟಾಗಿ ಮಾತಾಡಬೇಕಿತ್ತು ಸಂತು. ನಿನ್ನ ಮಾತು ನೀನು ಯಾವತ್ತೂ ಬಿಟ್ಕೊಡ್ಬಾರ್ದು. ಈ ಥರ ತುಂಬ ಬೋದಿದ್ದೆ. ಅದಕ್ಕೆ ಈ ಥರ ಎಲ್ಲ ಫಿಲಾಸಫಿ ಹೇಳಿದ್ನಲ್ಲ, ನೀವು ಒಳಗೋಗಿ ನೀನೇನು ದಬಾಕ್ತಿ ಅಂತ ನಾನು ನೋಡಬೇಕು ಅಂತ ಮೊದಲೇ ಹೇಳ್ಬಿಟ್ಟಿದ್ದೀನಿ. ಏನಾದರೂ ಆ ಥರ ಅವಕಾಶ ಬಂದರೆ, ಯಾರಾದರೂ ಫೋನ್ಗಿನ್ ಮಾಡಿದ್ರೆ ಬಿಗ್ ಬಾಸಿಂದ, ಮೊದಲೋಗಿ ನಾನೇ ಬಂದುಬಿಡ್ತೀನಿ ಮೇಡಮ್. ಬಂದುಬಿಡ್ತೀನಿ. ಯಾಕೆಂದರೆ ಅಲ್ಲಿ ಒಂದೊಂದು ದಿನ ಇರೋದು ತುಂಬ ಕ್ರಿಟಿಕಲ್ಲು, ಟಫು. ಯಾಕೆಂದರೆ ಅದು ಪ್ರತಿದಿನವೂ ಒಂದು ಸರ್ಕಸ್ ಇರುತ್ತೆ. ಸೊ ಅದನ್ನು ದಾಟಿನೇ ಆ ದಿನಗಳು ಉಳ್ಕೊಬೇಕಾಗುತ್ತೆ. ಸೊ ಇವಳಿಗೂ ಗೊತ್ತಾಗುತ್ತೆ ಅದ್ರ ಒಳಗೆ ಹೋದರೆ. ಸೊ ಅದಕ್ಕೋಸ್ಕರ ಯಾರಾದರೂ ಅವಕಾಶ ಬಂದು ಕರೆದ್ರೆ ಖಂಡಿತವಾಗ್ಲೂ ಕಳಿಸ್ತೀನಿ ಮೇಡಮ್. ಬರುತ್ತೆ ಅಂತ ನಾನು ನಿಜ ಅಂದ್ಕೊಂಡಿಲ್ಲ. ಯಾಕಂದರೆ ಹೋದ ವರ್ಷ ಸಂತಿನ ಕಳಿಸಿ ಈ ವರ್ಷ ನನ್ನನ್ನು ಕಳಿಸಲ್ಲ ಅಂತ ಗೊತ್ತು. ಹಂಗಾಗಿ ನಾನು ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಅಕಸ್ಮಾತ್ ಇಷ್ಟೆಲ್ಲ ನ್ಯೂಸ್ ಕೇಳಿ ಎಲ್ಲೋ ಒಂದು ಕಡೆ 1% ಅಷ್ಟು ಬಂದರೆ ಆಯಿತು, ಅದು ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ. ಇವ್ರು ಇಷ್ಟೊಂದು ಹೇಳಿದಾರಲ್ಲ, ನೋಡೋಣ ಒಂದೇ ವಾರ ಕಳಿಸ್ಲಿ, ಪರವಾಗಿಲ್ಲ. ಬೇಕಾದ್ರೆ ನನಗೆ ಜಗಳ ಆದರೆ ನಾನು ಸ್ವಲ್ಪ ಮುಂಗೋಪಿ ಜಾಸ್ತಿ. ನೀನು ತಪ್ಪು ಅನ್ಸಿದ್ರೆ ಹೇಳೋವಷ್ಟು ಹೇಳ್ತೀನಿ, ತುಂಬ ವಾದ ಮಾಡಿದ್ರು ಹೊಡೆಯೋಕ್ಕೂ ಹೋಗ್ಬಿಡ್ತೀನಿ. ಹಾಗೇನಾದ್ರೂ ಆದರೂ ಒಂದೇ ದಿನಕ್ಕೆ ಕಳಿಸಿದ್ರು ಬೇಕಾದ್ರೆ ಹೊರಗಡೆಗೆ ಬರೋಕ್ಕೂ ರೆಡಿ. ಅದೊಂದು ಎಕ್ಸ್ಪೀರಿಯನ್ಸ್, ನನಗೂ ಅನುಭವ ಆಗುತ್ತೆ ಅಂತ. ಮಾನ್ಸ ಪ್ರೀತಿಯಿಂದ ಸಂತುಗೆ ಏನು ಕರೀತಾರೆ ಮನೆಯಲ್ಲಿ, ಮತ್ತು ಸಂತು ಸರ್ ಏನು ಹೇಳ್ತಾರೆ ನಿಮಗೆ ಅಂತ? ನಾನು ಸಂತು ಅಂತಲೇ ಕರಿತೀನಿ, ಜಾಸ್ತಿ ಸಂತು ಅಂತಲೇ ಕರಿತೀನಿ. ಅವರು ಮಾನು ಅಂತಾರೆ, ರಚಿನಿ ಅಂತಾರೆ. ಬೈಗಳುಗಳ ನಾವು ಕೇಳಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ಗಳಲ್ಲಿ. ನನಗೆ ಬೈಗಳುಗಳಿಂದ ವೈಂಡ್ ಅಪ್ ಇಲ್ಲ, ಅತಿಯಾಗಿ ಪ್ರೀತಿ ಬಂದರೆ ಬೈಗಳದ ಪ್ರೀತಿ ಬಂದ್ಬಿಟ್ರೆ, ಅತಿಯಾದ ಪ್ರೀತಿ ಬಂದ್ಬಿಟ್ರೆ ಬೇವರ್ಸಿ ಅಂತಾಳೆ. ಇಲ್ಲ, ಆ ಬೈಗಳಲ್ಲ, ನನಗೆ ಒಂದು ಪುಂಜನ ಹೇಳ್ತಾರೆ ಬೈಗಳುಗಳು. ಬೇಕಾ
ಹೇಳು ಹೇಳು. ಭಾರತಿಕ್ಳು ನನ್ನ ಮನೆ ಬೇವರ್ಸಿ ಕೋತಿ ನನ್ನ ಮಗಂದೆ ಏನು ಮಾಡ್ತಿದ್ದೀಯ ಹಿಂಗೆ ಬಾಯಿಗೆ ಬಂದಂಗೆ ಬೈತಿರ್ತೀನಿ ಮೇಡಮ್. ಅವು ಕೆಲವೊಂದು ಹೇಳೋಕ್ಕಾಗಲ್ಲ, ಶೋಗಳಲ್ಲಿ ಅಂಥ ಬೈಗಳಗಳು ಬರ್ತಾವೆ ಬಾಯಲ್ಲಿ. ಜಾಸ್ತಿ ಬೈಯೋದು ಬೇವರ್ಸಿನಿ, ಬರಲ್ಲೋ ಬೇವರ್ಸಿ ಅವನು ಬೇವರ್ಸಿ ಪದಕ್ಕೆ ಮಾರ್ಕೆಟಿಂಗ್ ಮಾಡಿದ್ದೆ ಅವಳು, ಫುಲ್ ಟ್ರೆಂಡಿಂಗ್ ಅಲ್ಲಿದ್ದಾಳೆ. ಬೇವರ್ಸಿ ಅನ್ನೋ ಪದ ಯಾವ್ದಾದ್ರು ಒಂದು ಟಿವಿಲಿ ಬರ್ತಾ ಇದ್ರೆ ಆ ಬೇವರ್ಸಿ ಪದಕ್ಕೆ ಟ್ರೆಂಡಿಂಗು ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡಿದ್ದೆ ನನ್ನ ಹೆಂಡತಿ. ಫೈನಲಿ ಇಬ್ರು ಕೂಡ ಕರ್ನಾಟಕದಲ್ಲಿ ಬ್ರ್ಯಾಂಡ್ ಆಗಿದ್ದೀರಾ ಇಬ್ರು. ಕರ್ನಾಟಕದ ಜನತೆಗೆ ಏನು ಹೇಳ್ತಾರೆ? ಫಸ್ಟ್ ಸಂತು ಅಣ್ಣ. ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಪ್ರೀತಿಯ ಪುಟ್ಟ ಕಲಾವಿದ ಮಾಡೋ ಅನಂತ ಕೋಟಿ ಧನ್ಯವಾದಗಳು. ಇಲ್ಲಿವರೆಗೂ ನಮಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ಪ್ರೀತಿ ಕೊಟ್ಟು ಗಿಲಿಗಿಲಿಯಲ್ಲಿ ನನ್ನ ಹೆಂಡ್ತಿನ ಗೆಲ್ಲೋ ಹಾಗೆ ಮಾಡಿದ್ರಿ. ಅವಳು ಈಗ ರನ್ನರಪ್ ನಾನ್ ಕ್ಯಾಟಗರಿನಲ್ಲಿ ರನ್ನರಪ್ ಆಗಿ ವಿನ್ನಿಂಗನ್ನು ಪಡ್ಕೊಂಡಿದ್ದಾಳೆ. ಈ ಒಂದು ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಬಿಗ್ ಬಾಸ್ ಇದ್ದಾಗಲೂ ಅಷ್ಟೇ, ಇವಾಗಲೂ ಅಷ್ಟೇ ನಮ್ಮ ಕಾಮಿಡಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಋಣ ನಿಮ್ಮ ಪ್ರೀತಿನ ಯಾವತ್ತೂ ನಾನು ಮರೆಯಲ್ಲ. ನಮ್ಮಿಬ್ಬರಲ್ಲಿ ಎಲ್ಲಿವರೆಗೂ ಶಕ್ತಿ ಇರುತ್ತೋ ಅಲ್ಲಿವರೆಗೂ ನಿಮ್ಮನ್ನ ನಗಿಸ್ತಾನೆ ಇರ್ತೀನಿ. ನಗಿಸೋದಷ್ಟೇ ನಮಗೆ ಗೊತ್ತಿರೋದು, ಬೇರೆ ಏನೂ ಗೊತ್ತಿಲ್ಲ. ಎಷ್ಟೇ ಕಾಲು ಹೇಳ್ಕೊಂಡ್ರೂ ನಾವು ನಿಮಗೋಸ್ಕರ, ನಿಮ್ಮ ನಗುಗೋಸ್ಕರ ಅಷ್ಟೇ. ನಗ್ತಾ ಇರಿ, ಆರೋಗ್ಯದಿಂದಿರಿ. ಥ್ಯಾಂಕ್ ಯು, ಲವ್ ಯು. ಎಲ್ಲ ನನ್ನ ಮಾತು ಅವನೇ ಹೇಳ್ದ. ಯಾವಾಗಲೂ ಇಷ್ಟೇ ಸಪೋರ್ಟ್ ಕೊಡಿ, ಇಷ್ಟೇ ಪ್ರೀತಿ ಕೊಡಿ, ನಿಮಗೆ ನೋವು ಮಾಡಲ್ಲ ಅಂತ ಕೇಳ್ಕೊತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಸಂತೋಷ್ ಸರ್ ಮತ್ತೆ ಮಾನ್ಸ ಅವರ ಮಾತುಗಳಾಗಿತ್ತು. ಅವರು ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮುಂದೆ ಬರ್ತಾರೆ. ಇಲ್ಲಿವರೆಗೂ ಕೊಟ್ಟಂತಹ ಪ್ರೋತ್ಸಾಹ, ಪ್ರೀತಿ, ಆಶೀರ್ವಾದ ಅವ್ರ ಮೇಲೆ ಸದಾ ಹೀಗೆ ಇರಲಿ ಅನ್ನೋದೇ ನಮ್ಮ ಚಾನಲ್ ಆಶಯ ಕೂಡ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.